ಇದೆಲ್ಲ ವಿಶೇಷವಾದ ನಮಗೆ ಅನುಗ್ರಹ ಆಗ್ತಿರ್ತಾರೆ. ಹಾಗೆ ಬಹಳ ಆಮೇಲೆ ಮಣಿಕದವನ್ನು ತಾಳ್ತಿರುವ ಅನ್ನೋಗೆ ಇದು ತುಂಬ ರಹಸ್ಯಾತ್ಮಕ ಪರವಾಗಿ ಮಾಡ್ಬಿಡ್ರಿ ಎಲ್ಲರೂ. ಮೇಲಿನ ಅರ್ಥ ಅವರ ಮನೆ ಮಣಿ ಮಾಡಲ್ವ ಬಾಗಿಲು ಅವರು ಮೇಲಿರುವಂಥ ಅವರ ಇದನ್ನೇ ಮೇಲೆ ರತ್ನಗಳಿರಬೇಕಾದ್ರೆ ಇನ್ನು ಬಾಗಿಲು ಕೇಳಬೇಕಾ ಬಾಗಿಲು ರತ್ನಗಳಿಂದೇ ಮಾಡಿರೋದು. ಅದನ್ನು ರತ್ನಗಳಿಂದ ಮಾಡಿರುವಂಥ ಬಾಗಿಲನ್ನು ತೆಗಿ, ನಾನಾದರೂ ಒಳಗಡೆ ಬರ್ತೀನಿ, ನೀನು ಬರ್ತಾರೆ ಬೇಡ ಒಳಗಡೆ ಬರ್ತೀನಿ ಅಂತ ಮೇಲಿನ ಪಾಶದ ಅರ್ಥ. ಇಲ್ಲಿ ಅದಾರ್ಥ ಮಣಿಕದವಿಂದ ಅಂದರೆ ಮಣಿ ಅನ್ನೋದು ರತ್ನ, ಮಂತ್ರರತ್ನ, ಮೂಲ ಮಂತ್ರಕ್ಕೆ ಮಂತ್ರರತ್ನ ಅಂತಲೇ ಹೆಸರು. ಅದರ 3 ರಹಸ್ಯತ್ರಯಗಳು ಸಹ ಮಂತ್ರಗಳೇ ಅದು. ಆ ಬಾಗಿಲು ಅನ್ನೋದು ಮಂತ್ರ ರಹಸ್ಯ. ಅದು ದ್ವಯ ಜನ್ಮ ಶ್ಲೋಕ ಮೂಲ ಮಂತ್ರದ ರಹಸ್ಯ ಅದೇ ಮಣಿಗಳು. ಅದು ಅದರ ಅರ್ಥ ಯಾವಾಗಲೂ ಅದು ಮುಚ್ಕೊಂಡ್ಬಿಡುತ್ತಂತೆ. ಅದು ಅದಕ್ಕೆ ಉದ್ದೇಶ ಮಾಡಬೇಕಾದಂದರೆ ಪರೀಕ್ಷೆ ಮಾಡಿ ಉದ್ದೇಶ ಮಾಡಬೇಕು ಅಂತ, ಎಲ್ಲರೂ ಉದ್ದೇಶ ಮಾಡಬಾರ್ದು, ಮಾಡಿ ಏನು ಅಂತ ಅದಕ್ಕೋಸ್ಕರ ಬಿಟ್ಕೊಂಡಿರುತ್ತಂತೆ. ಈಗ ಅಂಡ ಹೇಳ್ತಾರೆ ನಮ್ಗೆ ಆ ಯೋಗ್ಯತೆ ಇದೆ, ಹಾಗಾಗಿ ಆ ಮಂತ್ರಗಳ ರಹಸ್ಯಾರ್ಥ ಏನು ಮರೆಯಾಗಿದೆಯೋ ಅದನ್ನು ತೆಗೆದು ರಹಸ್ಯಾರ್ಥವನ್ನು ನಮಗೆ ಹೇಳಬಾರದು. ಸ್ವಾಮಿ ಹೇಳ್ತಾರೆ ಆಚಾರ್ಯ ಈ ಕೆಲಸ ನಾವು ಮಾಡ್ತಾರೆ ಅಂದ್ಬಿಟ್ಟು ಆಚಾರ್ಯ ಪುರ ಹೇಳಬೇಕಾದ್ರೆ ಈ ಕೆಲಸವನ್ನು ಆಚಾರ್ಯರು ಮಾಡ್ತಾರೆ. ಮೊದಲು ಉಪದೇಶ ಮಾಡದೆ ಇದನ್ನು ನಾವು ನಮಗೆ ಸಮಾಶ್ರಯ ಮಾಡಿಕೊಂಡಾಗ ಮಂತ್ರೋಪದೇಶದಲ್ಲಿ ಪೂರ್ಣ ಉಪದೇಶ ಮಾಡ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಅವರು ಕಾಲಕ್ಷೇಪ ಮಾಡುವಾಗ ಇದರ ಅರ್ಥಗಳು ಅದು ಇದೆಲ್ಲ ಮೂರಕ್ಕೂ 3 ಅಧಿಕಾರ ಮಾಡಿದ್ದಾರೆ. ಮೂಲಮಂತ್ರಾಧಿಕಾರ, ದ್ವಯಾಧಿಕಾರ, ಚರ್ಮಶ್ಲೋಕಾಧಿಕಾರ, ಎಲ್ಲ ಅಧಿಕಾರವೂ ತುಂಬ ದೊಡ್ಡದು. ಆ 3 ಹೆಚ್ಚು ಕಡಿಮೆ ಒಂದು 40% ರಹಸ್ಯತ್ರಯಸರ ಅದರಲ್ಲೇ ಆಗ್ಬಿಡುತ್ತೆ ಅವ್ರದ್ದು. ಅಷ್ಟು ದೊಡ್ಡ ಅದಕ್ಕೆ ಮೂಲ ಅಷ್ಟು ಅದ್ಭುತವಾಗಿ ಸ್ವಾಮಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಒಂದು ಸಲಾವೇ ಕೇಳಿ ಆಚಾರ ತುಂಬ ಚೆನ್ನಾಗಿರುವಂಥ ಆಚಾರ ಹತ್ರ ಕಾಲಕ್ಷೇಪ ಮಾಡಿ ತಿಳ್ಕೋಬೇಕು. ಬಹಳ ಅದ್ಭುತವಾದ ವಿಷಯಗಳಿದೆ. ನನಗೆ ಈ ರಹಸ್ಯತ್ರಯಸಾರ ಕಾಲಕ್ಷೇಪ ಬೇಡ ಮೇಲೆ ದೇಶಿಗರ ಮೇಲೆ ನಮ್ಮೊಂದು ಹುಚ್ಚ ಅಂತಂದ್ರೂ ತಪ್ಪಿಲ್ಲ, ಹುಚ್ಚನಾಗುತ್ತೆ ನಾನು ಎಂತೆಂಥ ಏನೇನು ಹೇಳಿದ್ದಾರೆ. ಆಮೇಲೆ ಅವ್ರು ಓದಬೇಕಾದ್ರೆ ನನಗೆ ಕೆಲಸ ನನಗೆ ಮನೆಯಲ್ಲಿದ್ದರೂ ಇಲ್ಲೂ ಗೊತ್ತಿಲ್ಲ, ಮನೆಯಲ್ಲಿದ್ದರೂ ನನಗೆ ಕೆಲಸ ಭಾವನೆ ನನಗೆ ತಡ್ಕೊಳಕ್ಕಾಗೋದಿಲ್ಲ ಅಂತ ಅಷ್ಟು ಅದ್ಭುತವಾಗಿ ಸ್ವಾಮಿ ನಮಗೆ ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಅವರು. ಹಾಗಾಗಿ ಇದು ಉಪದೇಶ ಮಾಡೋದು ಮಣಿಕದವನ್ನು 3 ದ್ವಯಾರ್ಥ, ಮೂಲವಂತಾರ್ಥ, ಚರ್ಮ ಶ್ಲೋಕಾರ್ಥ, ಆ ರಹಸ್ಯಾರ್ಥಗಳನ್ನು ಅದು ಬಾಗಿಲೋದು, ಅದು ಅರ್ಥ ಮುಚ್ಕೊಂಡಿರುತ್ತೆ. ತೆಗೆ ಅಂದರೆ ರಹಸ್ಯಾರ್ಥಗಳನ್ನು ತಿಳಿಸೋಳ ನನಗೆ, ಯಾಕೆ ನೀವು ಉತ್ತಮದ ಕಾರ್ಯ ನೀನು ಎಲ್ಲವೂ ತಿಳ್ಕೊಂಡಿದೀಯಾ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಇದನ್ನು ಹೇಳಿದಾಗ ಮಾಮಿಯರೊಳಗೆ ಹೇಳ್ಬಿಟ್ಟಿರೋ ಬೇಕಾದಂದರೆ ಇದು ಮೇಲಂತ ತಾಯಿಗೆ ಹೇಳ್ತಾರೆ ಎಬ್ಸೋಕೆ ಕೊಡೋಕೆ. ಯಾಕಂದರೆ ತಾಯಿಗಳಿಗೆ ತಾನೇ ಗೊತ್ತು ಮಕ್ಕಳು ಯಾವಾಗ ಹೇಳ್ತಾರೆ ಯಾವ ಥರ ಎಬ್ಬಿಸ್ಬೇಕು. ಈಗಿನ ಕಾಲದಲ್ಲೂ ಎಬ್ಬಿಸ್ಬೇಕಾದ್ರೆ ಮಕ್ಕಳನ್ನ ಅವ್ರಿಗೆ ಗೊತ್ತು ಯಾವ ಥರ ಕಲ್ತ್ರೆ ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಅದಕ್ಕೆ ಆ ಒಂದು ಟೆಕ್ನಿಕ್ ಅವ್ರಿಗೆ ಗೊತ್ತಿರುತ್ತೆ ಅಂತ ತಾಯಿಗೆ ಹೇಳ್ತಾರೆ. ಮೇಲರ್ಥ. ಕೆಳಗಡೆ ಅರ್ಥ ಇಲ್ಲಿ ಆಚಾರ್ಯರ ಕೃಪೆ ಲಭಿಸ್ತಾ ಇದ್ದಾಗ ಪರಮಾಚಾರ್ಯರನ್ನ ಹೋಗಿ, ಅಂದರೆ ಆಚಾರ್ಯರು ನಮಗೆ ಪ್ರಾಚಾರ್ಯ ಆಗಬೇಕು. ಆಚಾರ್ಯರ ಕೃಪೆ ಲಭಿಸ್ತಾ ಇದ್ದಾಗೆ ಪ್ರಾಚಾರ್ಯ ಹತ್ರ ಹೋಗಿ ನಾವು ಪ್ರಾರ್ಥಿಸ್ಕೋಬೇಕಂತೆ. ನನಗೆ ಆಚಾರ್ಯ ಕೃಪೆ ಲಭಿಸೋ ಅವರ ಹತ್ರ ನೀವು ಹೋಗಿ ಗುಮ್ಮೆ ಬಿಟ್ಟು ಹೋಗಿರ್ತಲ್ಲ, ಆಚಾರ್ಯ ಕೃಪೆ ಲಭಿಸುವಂತೆ ಮಾಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ನಿಮ್ಮ ಶಿಷ್ಯನಾದ ಅವರ ಹೇಳಿ ಕೃಪೆ ಲಭಿಸುವಂತೆ ಮಾಡಿ ಅಂತ ಪ್ರಾಚಾರ್ಯ ಪ್ರಾರ್ಥನೆ ಮಾಡಬೇಕಂತೆ. ಆ ಥರ ಇವಳು ಆಚಾರ್ಯ ಸ್ಥಾನದಲ್ಲಿ ಇದ್ದಾಳೆ. ಇವಳು ಈ ಉತ್ತಮ ನಾಯಕಿ. ಅವಳ ಕೃಪೆ ಲಭಿಸ್ತಾ ಇದ್ದರಿಂದ ಅವಳ ತಾಯಿ ಅವಳಿಗೆ ಆಚಾರ ಇದ್ದಂಗೆ. ಆದರೆ ಪ್ರಾಚಾರ್ಯಳಾದಂಥ ಅವಳನ್ನು ಸ್ವಂತ ಇದೆಲ್ಲ ಅದ್ಭುತವಾಗಿ ಮುತ್ತುಮೂರು ಸ್ವಾಮಿ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವರ ಹೇಳ್ತಾರೆ ಕಡೆಗೆ ಇದು ನಮ್ಮ ಪರಂಪರೆ, ನಮ್ಮ ಇದರಲ್ಲಿ ಪರಂಪರೆ ಆ ಥರ ಈಗಲೂ ಅಷ್ಟೇ. ಯಾವಾಗ ಬರ್ತಾ ಇದ್ದರೆ ಮೇಲ್ಮಂತ್ರ ಹೋಗಿ ಪ್ರಾರ್ಥಿಸ್ಕೊಂಡು ಆಚಾರ್ಯ ಕೃಪೆಯನ್ನು ಸಿಗುವಂತೆ ಮಾಡಿ ಅಂತ ಕೇಳ್ಕೊಳ್ಳೋದು ನಮ್ಮ ಪರಂಪರೆ ಸಿದ್ಧರು. ಅದನ್ನು ತೋರಿಸ್ಕೊಡ್ತಾಳೆ ಇದೊಂದು ಅಂತ ಇದರಲ್ಲಿ ಅದಕ್ಕೋಸ್ಕರ ಮಾಡ್ಕೊಂಡು. ಆಮೇಲೆ ಮಾಮೀನ ಒಳೆ ಅಂತಂದರೆ ಅವಳು ಭೂಮೆಯೋ ಅನ್ನಿಂಚವಿಡೋ ಆನಂದಲೋ ಅಂತ ಹೇಳ್ತಾರೆ. ಅದರಲ್ಲಿ ಅವಳೇ ನಮಗೇನು ನಾವು ಮಾತಾಡ್ತಾನೂ ಇಲ್ಲ, ನಾವು ಹೇಳಿದ ಕಿವಿಗೆ ಬೀಳ್ತಾ ಇದ್ದವನು ಗೊತ್ತಿಲ್ಲ. ಅದರಿಂದ ಭೂಮೆಯೋ ಅಂದರೆ ಅವಳೇನು ಹೇಳ್ತಿಲ್ಲ. ಅನ್ನಿಂಚವಿಡೋ ಅಂದರೆ ನಾವು ಹೇಳೋದು ಅವ್ರ ಕಿವಿಗೆ ಬಿದ್ದಿಲ್ವೋ ಗೊತ್ತಿಲ್ಲ ನಮಗೆ. ಆನಂದಲೋ ಅಂದರೆ ಒಂದು ಟ್ರಾನ್ಸ್ ಅಂತ ಹೇಳ್ತಿಲ್ಲ, ಆ ಥರ. ಇಲ್ಲ ಹುಚ್ಚು ಅಂತ ಹೇಳೋದು. ಈ ಹುಚ್ಚು ಇದು ಭಗವದ್ಭಕ್ತಿಯಲ್ಲಿ ಬರುವಂಥ ಹುಚ್ಚಿದು, ಇದು ಬೇಕಾದ ಹುಚ್ಚಿದು, ಲೌಕಿಕವಾಗಿರೋ ಹುಚ್ಚಲ್ಲ. ಆ ಥರ ಆನಂದನ ಅಂದ್ರೆ ಆ ಥರ ಈ ಗರ ಬಡ್ದಂಗೆ ಅಂತೀವಲ್ಲ, ಗರ ಬಡ್ದಂಗೆ ಅಂತ ಹೇಳ್ತೀವಿ. ಇದಕ್ಕೆ ಉತ್ತಮರು ಸ್ವಾಮಿ ಈ ಆನಂದನವನಿಗೆ ಮದ ಗರ್ವ, ಈ ಮದ ಗರ್ವ ಅನ್ನೋದು ಸಾತ್ವಿಕವಾದದ್ದು. ಈ ಲೌಕಿಕವಾದ ಗರ್ವ ಮದ ಅಲ್ಲ. ಇವಳಿಗೆ ಭಗವಂತನ ಚೆನ್ನಾಗಿ ಪಡ್ಕೊಂಡ್ಬಿಟ್ಟಿದ್ದಾಳೆ. ಸಾತ್ವಿಕವಾದ ಗರ್ವ ಅವಳಿಗೆ, ಭಗವಂತನ ಸಿಕ್ಕಿದ್ದಾನೆ ಆ ಥರ ಸಾತ್ವಿಕವಾದ ಅಹಂಕಾರ ಅದು ಲೌಕಿಕವಾದ ಗರ್ವ ಮದ ಅಲ್ಲ. ಅದು ಆ ಥರ ಉಳ್ಳವಳು ಅಂತ ಹೇಳ್ತಾರೆ ಇದಕ್ಕೆ ಶ್ರುತಿ ಬಹಳ ಪ್ರಾಮಾಣಿಕದಲ್ಲಿ ಇದರಲ್ಲೇ ಮುಂದೆ
ಭೂಮಾವಿಗೆ ತೋರಿಸ್ತಲ್ಲ, ಅದು ಸ್ವಾಪದೇಶ ಹೇಳುತ್ತೆ. ಇಲ್ಲಿ ಶ್ರುತಿ ಹೇಳುತ್ತೆ, ಸ್ತಬ್ಧೋಭವ, ಮೂಕೋಭವ, ಬದಿರೋಭವ, ಆತ್ಮರಥೋಭವ ಅಂದ್ಬಿಟ್ಟು ಅಂತ. ಅಂದರೆ ಯಾರು ಭಗವಂತನ ಇದು ಮಾಡ್ತಾರೋ ಅವರನ್ನ ಜ್ಞಾನದಲ್ಲಿ ಮಾಡ್ಕೊಬೇಕಾದ್ರೆ ಅವರು ಸ್ತಬ್ಧನಾಗಿರ್ಬೇಕು, ಆನಂದವ ಅಂತ. ಅದೇ ಸ್ತಬ್ಧೋಭವ. ಮೂಕೋಭವ ಅಂದರೆ ಯಾವ ಮಾತನ್ನು ಆಡಕ್ಕೆ ಹೋಗಬೇಡಿ. ಬದಿರೋಭವ, ಬೇರೆ ಯಾರು ಏನಾದ್ರು ಹೇಳಿದ್ರೆ ಕಿವಿ ಮೇಲೆ ಹಾಕೋಬೇಡಿ ನೀವು. ಯಾಕೆಂದರೆ ಆತ್ಮರಥೋಭವ, ಭಗವಂತನ ಆತ್ಮರ ಧ್ಯಾನಿಸೋರಾಗಿ ಹೊರಗಡೆ ಯಾವುದನ್ನು ಕೇಳಬೇಡಿ ಅಂತ. ಅದೇ ನೋಡಿ, ಅದೇ ಮಂತ್ರವನ್ನು ಉಭಯೋ ಅನ್ನಿಂಚವಿಡೋ ಆನಂದವ ಅಂತ ಅದ್ಭುತವಾಗಿ ವೇದವನ್ನ ತಿಳ್ಕೊಂಡ ಅಂದರೆ ಆಂಡಾಳ ಭಾಷೆಗಳನ್ನ ಅನುಭವಿಸೋದು. ಆ ಪದಗಳು ನೋಡಿ, ಹಾಗಾಗೇ ಯಾವ ಥರ ಆಗಿ ನೋಡಿ. ಅದು ಸ್ತಬ್ಧೋಭವ ಅನ್ನೋದು ಆನಂದವೋ, ಮೂಕೋಭವ ಅಂದರೆ ಉಮೆಯೋ, ಆಮೇಲೆ ಬದಿರೋಭವ ಅಂದರೆ ಚವಿಡೋ ಅಂದ್ಬಿಟ್ಟು ಅಂತ. ಆತ್ಮರಥೋಭವದಲ್ಲಿ ಇದ್ದಾಳೆ ಅವಳು, ಆ ಭಗವಂತನ ಇದ್ದಾರೆ. ಆ ಮಂತ್ರವನ್ನು ಹಾಗೇನೆ ತಮಿಳಲ್ಲಿ ಮಾಡಿಕೊಂಡಿದ್ದಾಳೆ ಅದಕ್ಕೆ ಆವಾಗ ಹೇಳ್ತಾರೆ, ಅದು ಅವಳು ಪರವಾಗಿ ಹೇಳ್ತಾರೆ ಇಲ್ಲಿ. ಅಂದರೆ ಅವಳು ಪರವಾಗಿ ಹೇಳೋಂಗೆ ಅವಳು ಹೇಳ್ತಾರೆ, ನಿಮಗೆ ನನ್ನ ಕಷ್ಟ ಗೊತ್ತಿಲ್ಲ, ನನ್ನ ಕಷ್ಟ ಗೊತ್ತಾಗಬೇಕಾದ್ರೆ ನೀವು ನನ್ನ ಸ್ಥಿತಿಯಿಂದ ಇದ್ದು ನನ್ನಲ್ಲಿದ್ದು ನೀವು ನೋಡಬೇಕು ಅಂತ ಹೇಳ್ತಾರೆ. ಅದೇ ಇದೆ ಉಡಲಿಟ್ಟ ನಲ್ಲೋ ಇದೆ ಆಗ ಹೇಳ್ತಾರೆ. ಈ ಥರ ಇರೋದು ಹುಚ್ಚುಚ್ಚ ಇರೋದು ಉಡಲಿಟ್ಟ ನಲ್ಲೋ ಅಂತೆ, ಒಳ್ಳೆಯ ರೋಗ ಅಂತೆ. ಯಾಕಂದರೆ ನೆಂಜನಾಲ್ ನೋಕಿ ಕಾಣಿಯ, ನನ್ನ ನನ್ನ ಮನಸ್ಸಿಂದ ಬಂದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದನ್ನೇ ಅದೇ ಥರ ಇವಳು ಹೇಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇದಕ್ಕೆ ತಿಳ್ಕೊಂಡ ಅನ್ನೋ ಒಂದು ತಮಾಷೆಯಾಗಿ ಅವ್ರು ಯಾವತ್ತೂ ಅಷ್ಟೇ ಅವ್ರು ತಮಾಷೆ ಹೇಳ್ತಾರೆ. ಕೃಪಾ ಇದರಲ್ಲಿ ಹೇಳಿದ್ದು ಇದಕ್ಕೇನೆ ಅವ್ರು ಹೇಳಿದ್ದು ಅದಕ್ಕೆ. ಅದು ಏನು ಹೇಳ್ತಾರೆ ಅದಕ್ಕೆ ಒಬ್ಬರು ತುಂಬ ಇಬ್ಬರು ಸ್ನೇಹಿತರು ಇವರಿಗೆ ತಮ್ಮ ಸ್ನೇಹಿತ ಅಂತ ಹೇಳ್ತಾರೆ. ಅದು ಕೆಲವು ಸಮಯ ಅದು ನಿಜವೋ ಇಲ್ಲ ಕಥೆ ಅನ್ನೋದು ಗೊತ್ತಾಗಲ್ಲ ನಮಗೆ. ನನ್ನ ಸ್ನೇಹಿತ ಹೇಳ್ಕೊಂಡು ಹೋಗ್ತಾರೆ ಅವರು. ತುಂಬ ಇದಂತೆ ಅವನು ಇದು ಯಾವ ಹುಡುಗಿ ತೋರಿಸು, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಹೈಟ್ ಸರಿ ಇಲ್ಲ, ಮುಖ ಚೆನ್ನಾಗಿಲ್ಲ, ಕೂದಲು ಸರಿ ಇಲ್ಲ, ಈ ಥರ ಎಲ್ಲ ಇದು ಮಾಡ್ತಾ ಇದ್ದಂತೆ. ಏನಯ್ಯ ಇದು ಇಷ್ಟೆಲ್ಲ ಇದು ಮಾಡ್ತಾ ಇದೆ ಅಂದರೆ, ಇಲ್ಲ ನನಗೆ ಈ ಥರ ಇರಬೇಕು ಅಂತ. ಸರಿ, ಇವ್ರು ಒಂದ್ಸಲ ಯಾತ್ರೆಗೆ ಹೋದಂತೆ. ಬರುವಾಗ ಇವನು ಬರ್ತಂತೆ ನೋಡ್ದಂದ್ರೆ ಇವನು ಕಚ್ಚೆ ಹಾಕೊಂಡಿದ್ದೀನಿ. ಏನಯ್ಯ ಮದುವೆ ಆಯ್ತು? ಹೌದು, ನೀವು ಬಂದೆ, ನೀ ಎಲ್ಲ ಇದಕ್ಕೆ ಹೋಗ್ತೆಲ್ಲ ಕರೆಯಕ್ಕಾಗಲಿಲ್ಲ. ಇವರಿಗೆ ಕುತೂಹಲ ಮಾಡಿ ಎಲ್ಲ ಹೇಳ್ತಾ ಇದ್ನಲ್ಲ, ಯಾವ ಥರ ಹೇಳ್ತಾಳೆ ಇವರು ನೋಡಬೇಕು ಅಂತ ಕುತೂಹಲ. ಸರಿ ಆಯ್ತಪ್ಪ, ನಿಮ್ಮ ಮನೆಗೆ ಬರ್ತೀನಿ ಬೆಳಿಗ್ಗೆ, ನಿನ್ನ ಶ್ರೀಮತಿ ಬಂದಂತೆ ಬಂದು ನೋಡ್ಕೊಂಡೆ. ನೋಡಿದ ತಕ್ಷಣ ಮನೆ ಹೇಳಿದ ಇದರಲ್ಲಿ ತನ್ನ ಹೆಂಡತಿ ನನ್ನ ಗರ್ಭದೃಷ್ಟಿಯಲ್ಲಿ ನೋಡಿ ಅವನು ಪುಸ್ತಕ ಅಂತ ಬೆಳ್ಳಗಾಗಿದ್ದು ಕಪ್ಪ ಆ ಥರ ಇವರಿಗೆ ನೋಡಿದ ತಕ್ಷಣ ಜಗಂತು ಒಂದು ಚೂರು ಚೆನ್ನಾಗಿರ್ತಂತೆ. ಎಲ್ಲ ಆಯಿತು, ಮಾಡಿ ಈಚೆ ಬಂದಂಗೆ ಏನಯ್ಯ ಅಷ್ಟೆಲ್ಲ ನೀನು ಹೇಳ್ತಾ ಇದ್ದೆ, ಏನೇ ಹೇಗೆ ಇವನು ಆರಿಸ್ಕೊಂಡೇನೋ, ಎಂತೆಂಥವ್ರು ನಾವು ತೋರಿಸೋ ಯಾರು ಮಾಡ್ತಾರೆ ಅದು ಹೇಳುತ್ತೆ. ಏನು ಕಣ್ಗಳಾದ್ರು ಹೋಗ್ತೆ ಅವಾಗ ನೀನು ಗೊತ್ತಾಗುತ್ತೆ. ಅವಳ ಅಂತ ನೀನು ಗೊತ್ತಾಗಲ್ಲ, ನನ್ನ ಕಣ್ಗಳೇ ಹಾಗೆ ಇದು ಇದಕ್ಕೆ ಅವರು ಹೇಳ್ತಾ ಇದ್ರು ಅಂದ್ಬಿಟ್ಟು ಅಂತ ಅದ್ಭುತವಾಗಿ ಆಯ್ವಾರ ಹಿಡಿದಿಟ್ಟು ಹೇಳ್ತಾರೆ. ನೆಂಜನಾದ್ರು ನೋಡ್ತೀನಿ ಅವರೇ ನೀವು ಗೊತ್ತಾಗೋದು ಅಂತ. ಅವರು ಇದೆಲ್ಲ ತುಂಬ ಸೇರಿಸ್ಕೋತಾರೆ. ಕೆಲವು ಸಮಯ ನಿಜವೋ ಇಲ್ಲ ನಮ್ಮ ಕತೆ ಹೇಳ್ತಾರೋ ಗೊತ್ತಾಗಲ್ಲ. ಅದು ಪ್ರಾಯಶಃ ಕಥೆನೇ ಇರಬೇಕದು. ನನ್ನ ಸ್ನೇಹಿತ ಅಂತ ನಾನು ಹೇಳ್ಕೊಳ್ತಾ ಇರ್ತಾರೆ. ಹಾಗೆ ಅವ್ರು ಬಹಳ ಅದು ಅವ್ರು ಹೇಳಿದ್ರೆ ಹಾಗೆ ಮನಸ್ಸನ್ನು ನಾಟ್ಬಿಡುತ್ತೆ ಅದು ಆ ಥರ ಕಡೆಗೆ. ಅದು ಹೇಳ್ತಾ ಇದಕ್ಕೆ ಈ ಭೂಮಿಯೋ ಅನ್ನಕ್ಕೆ ಬಿಡೋ ಆನಂದವ ಅನ್ನುವಾಗ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ ಯಾವ ಥರ ಇರಬೇಕು ಅಂತ. ಮನುಷ್ಯ ಪರರಂಧ್ರೇಶು ಜಾತ್ಯಂತಹ, ಬೇರೆಯವರ ದೋಷ ಇದ್ದರೆ ನಾವು ಕಣ್ಣು ಕುರುಡರಾಗಿರ್ಬೇಕಂತ. ಇವರು ಈಗ ಹೇಳ್ತಾರಲ್ಲ, ಇವಾಗ ಕಣ್ಣು ಮುಚ್ಕೊಂಡ್ರು ಕಿವಿ ಇದೆಲ್ಲ ಅಂದ್ಬಿಟ್ರೆ ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಯಾವಾಗಲೂ ನಡೀತಾ ಇದಕ್ಕೆ. ಯಾವ ಈಗ ಮೂರು ಕಣ್ಣು ಮುಚ್ಕೊಂಡ್ರು ಕಿವಿ ಇದೆಲ್ಲ ಹೇಳ್ತಾರೆ. ಇದು ನಮ್ಮ ಶಾಸ್ತ್ರ ಹೇಳಿದ್ದೆ ಹಾಕ್ತಾರೆ. ಇವರು ಅವರೇನೋ ಹಾಕಿದ್ರು ಅಂತ ನಾವು ಅದನ್ನು ನಮ್ಮ ಇದು ಗೊತ್ತಿಲ್ಲದೆ ಅದನ್ನು ಅನುಭವಿಸ್ತೀವಿ. ಪರರಂಧ್ರೇಶು ಜಾತಿ, ಬೇರೆಯವರ ದೋಷವನ್ನು ಮಾಡುವಾಗ ಕುರುಡನಾಗಿರೋ ನೋಡಕ್ಕೆ ಹೋಗಬೇಡ ಅದು ಅಂತ. ಪರದೇವರೇಶು ನಪುಂಸಕ, ಪರ ಸ್ತ್ರೀಯರು ಬರಬೇಕ ನಪುಂಸಕನಾಗಿರೋ ಅಲ್ಲಿ ನೀನು ಇದು ಆ ಥರ ಇರಬೇಕು. ಪರಿವಾದೇಶು ಮೂಕಾಹ, ಬೇರೆಯವರು ಯಾರಾದರೂ ಬಂದು ಚಾಡಿ ಎದುರು ಹೇಳ್ದ ಅಂದರೆ ಅವ್ರ ಬಗ್ಗೆ ಅವ್ರಿಗೆ ಕೇಳ್ಕೊಂಡು ನೀನು ಮೂಕಾಹ, ನೀನು ಮೂಕನಾಗಿ ನಿಂತ್ಬಿಡು, ಏನು ಮಾತಾಡೋಕೆ ಹೋಗ್ಬೇಡ ನೀನು. ಅದಕ್ಕೆ ಅಷ್ಟೇನು ಹೇಳುತ್ತೆ. ಅದಕ್ಕೆ ಭಾಗವತದಲ್ಲಿ ಬರುತ್ತೆ, ಬುಧೋ ಬಾಲವತ್ ಕ್ರೀಡೆ. ಬುಧಃ ಅಂದರೆ ಜ್ಞಾನಿಗಳು ಬಾಲವತ್ ಕ್ರೀಡೆ ಅಂತ ಮಗು ಥರ ಇರ್ಬೇಕಂತೆ, ಆ ಥರ ಆಗಿರ್ಬೇಕಂತ. ಜಡವಲ್ ಲೋಕ ಆಚರಣೆ, ಲೋಕದಲ್ಲಿ ಇವನು ಜಡನ ಅನ್ನೋ ಥರ ಆಚರಣೆ ಇರಬೇಕಂತ ಇತ್ತು. ಅದು ಬಾಲವತ್ ಕ್ರೀಡೆ ಇತ್ತು, ಮಗು ಥರ ಮಕ್ಕಳ ಥರ ಇರಬೇಕು. ನಮ್ಮ ತಾಯಿ ಥರ ಬುಧ ಅಂತ ಹೇಳಬಲ್ಲ, ಚೆನ್ನಾಗಿ ತಿಳ್ಕೊಂಡಿದ್ದ ವಿಷಯ. ಆದರೆ ಇದೇ ಥರ ಮಕ್ಕಳಿದ್ದಾನೆ ಮಕ್ಕಳ ಥರನೇ ಇರೋರು. ಅದೇ ಥರ 5 ವರ್ಷ 10 ವರ್ಷ ಇದ್ದಾರೆ. ಅದೇ ಥರ ಜ್ಞಾನಿಗಳಿದ್ದರೆ ಅವ್ರ ಜೊತೆ ಇರುವಾಗ ಅದೇ ಅವ್ರು ಮಾತಾಡೋದು ಅದೇ ಥರ ಇದರಲ್ಲಿ ಇರೋರು.
ಆ ಥರ ಅವರು ಅದರ ಬಾಲವತ್ ಕ್ರೀಡೆ ಇತ್ತು, ಆ ಥರ ಇರಬೇಕು ಅಂತ. ಜಡ ಲೋಕದಲ್ಲಿ ಇವನು ಜಡ ಬರದಂತರ ಏನು ಅಂತಾರೆ ಆ ಥರ ಇರಬೇಕು ಅಂತ ಹೇಳುತ್ತೆ. ಬೃಹದಾರಣಿಕರು ಹೇಳುತ್ತೆ ಅದಕ್ಕೆ ತಸ್ಮಾತ್ ಪಾಂಡಿತ್ಯಂ ನಿರ್ವೇದ್ಯ ಬಾಲ್ಯೇನ ತಿಷ್ಟಾಸೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬರುತ್ತೆ. ಇದು ಬ್ರಹ್ಮಸೂತ್ರದಲ್ಲಿ ಇದನ್ನೊಂದು ಒಂದು ವಿಷಯವನ್ನು ಮಾಡಿದ್ದಾರೆ. ಅವನು ಪಾಂಡಿತ್ಯವನ್ನ ನಿರ್ವಿದ್ಯ ಪಂಡಿತನಾಗಿದ್ದರೂ ತೋರಿಸ್ಕೋಬಾರ್ದಂತೆ ಅವನು. ಬಾಲ್ಯೇನ ತಿಷ್ಟಾಸೆ. ನಮ್ಮ ಅನಂತರಂಗಾಚಾರ್ಯ ಈ ಥರನೇ ಇತ್ತು. ಅನಂತರಂಗಾಚಾರ್ಯ ನಮ್ಮ ಭಾವ ಇದ್ದಾರಲ್ಲ, ಅವರು ನೋಡಿದ್ರೆ ಅವ್ರಿಗೆ ತೋರಿಸ್ಕೊಳ್ಳೋ ಹೇಳೋಣ. ನಮ್ಮನ್ನು ಹೋಗೋರು ನಾನು ಹೇಳೋದು ಭಾವ ನೀವು ಸತ್ಯ ಆಯಿತು ಅಂತ. ನೀವೆಲ್ಲ ವೇದವನ್ನು ಚೆನ್ನಾಗಿ ಕಲ್ತಿದ್ದೀರಿ. ನಾನೇನು ನಾನು ಹೇಳ್ತಿದ್ದೆ ಬಾಬಾ ವೇದ ಸುಮ್ಮನೆ ಏನೋ ಜಲ್ಪ ಇದೆ, ಅದರ ಭಾಷೆ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ. ಅವರ ನಿಮ್ಮ ಹತ್ರ ಭಾಷೆ ಇದೆ, ನಮ್ಮ ಹತ್ರ ಏನೋ ಅಲ್ಪ ಸ್ವಲ್ಪ ವೇದ ಇದೆ ಅಂದ್ಬಿಟ್ಟು ಅವ್ರು ನೋಡಿದ್ರೆ ಗೊತ್ತಾಗ್ತಾನೆ ಏನಿಲ್ಲ. ಅವ್ರ ಮಕ್ಕಳಿಗೆ ಹಾಗೆ ಇದ್ದಾರೆ. ಅನಂತ ನರಸಿಂಹ ಅದೇ ಥರ ಎಷ್ಟು ಜ್ಞಾನ ಎಲ್ಲ ತಿಳ್ಕೊಂಡಿದೆ. ನೋಡುವಾಗ ಮುಕ್ತನಾಗಿ ಏನೋ ತಿಳಿದೆ ಅಂತ ಆ ಥರನೇ ಇರಬೇಕು. ಅದಕ್ಕೆ ಬಾಲ್ಯೇನ ತಿಷ್ಟಾಸೆ ಅಹಂಕಾರ ಗರ್ವ, ನನಗೆಲ್ಲ ಗೊತ್ತಿದ್ದಂಗೆ ಗರ್ವ ಪಡಬಾರ್ದು ಅಂದ್ಬಿಟ್ಟು ಶ್ರುತಿ ಹೇಳುತ್ತೆ ಅದು. ಅದನ್ನು ಇಲ್ಲಿ ಭೂಮಯೋ ನಿತ್ಯವಳ ಅದಕ್ಕೆ ಈ ಶಾಸ್ತ್ರಾರ್ಥವನ್ನು ಹೇಳಬೇಕಾದ್ರೆ ಅದನ್ನು ತೆಗೆದು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಇದನ್ನು ಹೇಳಬೇಕಾದ್ರೆ ಆಮೇಲೆ ಅನ್ಯ ಹೇಳಿದಾರೋ ಆಮೇಲೆ ಏಮಪ್ಪೆರಂತುಯಿಲ್ ಮಂದಿರ ಪಟ್ಟಾಳೋ ಅಂತ ಹೇಳ್ತಾರೆ ಅದಕ್ಕೆ. ಏಮಪ್ಪೆರಂತುಯಿಲ್ ಮಂದಿರ ಪಟ್ಟಾಳೋ ಅನ್ನುವಾಗ ಅವಳೆಲ್ಲ ಇವಳಿಗೆ ಏನಾದರೂ ಮಂತ್ರವನ್ನು ಹಾಕ್ಬಿಟ್ಟಿದ್ದಾರಾ, ಯಾರಾದರೂ ಮಂತ್ರವನ್ನು ಹಾಕ್ಬಿಟ್ಟಿದ್ದಾರೆ ಇವರಿಗೆ ಅಂದ್ಬಿಟ್ಟು ಅಂತ. ಮಂತ್ರವನ್ನು ಹಾಕಿದ್ರೆ ಏನಾಗುತ್ತೆ ಆಗ ಅವರಿಗೆ ಯಾರಾದ್ರು ಬೇರೆ ಇದು ಮಾಡ್ತಾರೆ, ಅವ್ರು ತೆಗಿಸ್ತಾರಲ್ಲ ಅದಕ್ಕೆ ಈ ಮಂತ್ರವನ್ನು ಹಾಕ್ಬಿಟ್ಟಿದ್ದಾರಾಗ ಅವ್ರು ಹೇಳ್ತಾರೆ ಅದಕ್ಕೆ. ಈ ಇವರು ಮಾಡ್ತಾರೆ ಅನ್ನಂಗರಾಜರು ಹೇಳ್ತಾರೆ, ಇವು ಹೌದು ಇವಳು ಜ್ಞಾನಿ ಬ್ರಹ್ಮಜ್ಞಾನಿ ಆದ್ದರಿಂದ ಅಷ್ಟಾಕ್ಷರ ಮಂತ್ರದಲ್ಲಿ ಗರ ಬಡ್ದಂಗಿದ್ದಾಳೆ. ಅಷ್ಟಾಕ್ಷರ ಮಂತ್ರ ಆಗಿ ಆ ಮಂತ್ರದಲ್ಲಿ ಮುಗ್ಧಳಾಗಿ ಗರ ಬಡ್ದಂಗಿದ್ದಾಳೆ. ಆ ಅಷ್ಟಾಕ್ಷರ ಮಂತ್ರದಿಂದ ಇವಳಿಗೆ ಮುಗ್ಧಳಾಗಿದ್ದಾಳೆ. ಅದನ್ನ ಹೇಳ್ತಾ ಅದಕ್ಕೆ ಮಂದಿರ ಪಟ್ಟಾಳ ಅಂದರೆ ಅಷ್ಟಾಕ್ಷರ ಮಂತ್ರದಲ್ಲಿ ಇದ್ದವರು ಭಗವಂತನೇ ಆಯಾ ಚತುರ್ಥಿ ವಿಭಕ್ತಿ ಇರೋದ್ರಿಂದ ಭಗವಂತ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಇವರು ಅದನ್ನ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಮಂದಿರ ಪಟ್ಟಾಳ. ಆಮೇಲೆ ಮಾಮಾಯನ್ ಮಾಧವನ್ ವೈವಂದನ್ ಎಂಗನ್ ಅಂತ ಹೇಳಿದ್ದಾರೆ. ಇಲ್ಲಿ ಮಾಮಾಯನ್ ಅನ್ನುವಾಗ ಅತ್ಯಂತ ಇದನ್ನ ತೋರಿಸ್ಕೊತಾರೆ. ಅವನು ಮಾಯನ್ ಅಂದರೆ ಯಾವಾಗ ಅಂದ್ಬಿಟ್ಟು ಅಂತಾರೆ ನೋಡೋ ಗೊತ್ತಾಗೋದು. ಮಾಮಾಯನ್ ಅಂತ ಅಂದರೆ ಇದರಲ್ಲೇ ಆಯುವಾಗ ಕೂಡ ಒಂದು ಏಮಕ್ಕನ್ನ ಹೇಳ್ತಾರೆ ಅದಕ್ಕೆ. ಪೆಯ್ಯಂ ಮುಹಿಲ್ ಕೋಲ್ವಣ್ಣ ನೈಯಲ್ ಏಟ್ರೆ ಮಯಕ್ಕ ಒಂದು ಮುಖಮಾಯ ಮಂದಿರ ತಾನು ಗೋರು ಅಂತ. ಭಗವಂತ ನೀನು ನಮ್ಮನ್ನ ಅವನ ನೋಡಿದ್ರೆ ಮಂತ್ರಮುಗ್ಧರಾಗ್ಬಿಡ್ತೀರಲ್ಲ, ಅದಕ್ಕೆ ಹೇಳ್ತಾರೆ ನೀನು ಮಾಡುವ ಮಾಯ ಮಂತ್ರ ತಾನೇ ಇದು ಅಂದ್ಬಿಟ್ಟು ಅಂತ ಕೊಂಡಾಡ್ತಾ ಇದಕ್ಕೆ. ಅವಾಗ ಹೇಳ್ತಾರೆ ಈ ಮಾಮಾಯನ್ ಅನ್ನುವಾಗ 3 ಥರ ಅರ್ಥವನ್ನು ಮಾಡ್ತಾರೆ ಇವರು. ಶ್ರೀವತ್ಸಾಂಗಾಕರ್ ಚೆನ್ನಾಗಿ ಮಾಡಿದ್ದಾರೆ. ಮಾ ಆಯನ್, ಆಯನ್ ಅನ್ನೋದು ಅಂದರೆ ಗೊಲ್ಲರಿಗೆ ಆಯನ್ ಆಯನ್ ಮಾಡಿದ್ದು ಗೊಲ್ಲರಿಗೆ ಆಯ ಅಂದ್ಬಿಟ್ಟು. ಮಾ ಆಯನ್ ಅಂದರೆ ಇವನು ಗೊಲ್ಲರಲ್ಲೇ ಪ್ರಮುಖನಾದವನು. ಮಾ ಆಯನ್ ಅಂದರೆ ಗೊಲ್ಲವರಲ್ಲೇ ಪ್ರಮುಖನಾದವನು ಅಂತ. ಗೊಲ್ಲ ಕುವರ ಅದರಲ್ಲೇ ಅತ್ಯಂತ ವಿಶೇಷವಾದ ಗೊಲ್ಲಕುವರ ಅಂತ ಆ ಥರ ಹೇಳ್ತಾರೆ ಅದಕ್ಕೆ. ಅಂದರೆ ಇನ್ನೊಂದರಲ್ಲಿ ಮಾ ಆಯನ್, ಮಾ ಅಂದರೆ ತಾಯಿ, ಆಯನ್ ಅಂತ ಅಂದರೆ ಅದೇ ಗೊಲ್ಲ. ಇದು ತಾಯಿಯನ್ನು ಉಳ್ಳಂತಹ ಇವನು ಅಂದ್ರೆ ಯಾರು ಇವನು? ಈ ಗೊಲ್ಲ ಕೃಷ್ಣ ತಾಯಿಯನ್ನು ಉಳ್ಳವನು ಅಂದರೆ ಭಗವಂತನೇ ಅಂತ, ಶ್ರೀಕೃಷ್ಣನೇ ಅಂತ. ಈ ಗೊಲ್ಲ ಇದ್ದಾನಲ್ಲ ಇವನು ತಾಯಿಯನ್ನು ಉಳ್ಳವನೇ ಅಂತ. ಇನ್ನೊಂದು ಹೇಳ್ತಾರೆ ಮಾ ಆಯನ. ಮಾ ಅಂದರೆ ನಿಷೇಧದಲ್ಲೂ ಬರುತ್ತೆ. ಮಾ ಪೂರ್ವ ಅಂದರೆ ಮಾಡಬೇಡ ಅಂತ. ಇವನು ಮಾ ಆಯನ್, ಇವನು ಗೊಲ್ಲನಲ್ಲ. ಇನ್ಯಾರು ಅಂದ್ರೆ ಇವನು ಸಾಕ್ಷಾತ್ ಪರಮಾತ್ಮ. ಇವನು ಮಾ ಆಯನ್, ಇವನು ಗೊಲ್ಲ ಅನ್ಕೋಬೇಡಿ, ಸಾಕ್ಷಾತ್ ಪರಮಾತ್ಮ. ಭಗವಂತ ಗೀತೆ ಹೇಳ್ಬಿಟ್ಟಂತೆ ನನ್ನ ಇನ್ನೂ ಮನುಷ್ಯ ರೂಪದಿಂದ ಮೂಢರು ನಾನು ಮನುಷ್ಯ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದು ಇವನು ಮಾ ಆಯನ್, ಇವನು ಗೊಲ್ಲನಲ್ಲ, ಇವನು ಭಗವಂತನೇ ಸಾಕ್ಷಾತ್ ಪರಮಾತ್ಮ ಅಂತ. ಯಾಕೆಂದ್ರೆ ಅವನಿಗೆ ಹೇಳ್ತಾರೆ ಇನ್ನೊಂದು ಇವನು ಮಾಯನ್ ಅಂತ ತಗೊಂಡಾಗ ಮಾಯವನ್ನು ಮಾಡುವಾಗ ಹಿಂದೆ ಮಾಯನ್ ಅಂತ ಅನುಭವಿಸಿ ಈಗ ಬೇರೆ ಥರ ಅರ್ಥವನ್ನು ಮಾಡೋಣ. ಮಾಯಾ ವಯುನಂ ಜ್ಞಾನಂ ಅಂತ. ಮಾಯಾ ಅನ್ನೋದಕ್ಕೆ ಅರ್ಥ ವಯುನಂ ಕರ್ಕೊಂಡು ಹೋಗುವಂಥ ಜ್ಞಾನ. ಅದು ಶ್ರುತಿನಲ್ಲೂ ಹೇಳ್ಬೇಕಾದ್ರೆ ಇದು ಬೇಕಾದ್ರೆ ಅದರಲ್ಲಿ ವಯುನಂ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ವಯುನಂ ಅಂತ ನಡೆಸು, ಒಳ್ಳೆ ದಾರಿಯಲ್ಲಿ ನಡೆಸು ಅಂತ ಹೇಳ್ತಾರೆ ವಯುನಂ ಅನ್ನೋದು. ಅದೇ ಥರ ಭಗವಂತ ನಮ್ಮನ್ನು ಅಲ್ಲಿಗೆ ನಡೆಸ್ತಾನಲ್ಲ, ಅದಕ್ಕೆ ಅವನು ವಯುನಂ ಆ ಥರ ಮಾಯನ್ನ ಅವನು ಆ ಥರ ಅದಕ್ಕೆ ಅವನು ಗೀತೆ ಹೇಳ್ತಾನೆ. ಅವನು ನಮ್ಮನ್ನು ಸಾತ್ವಿಕರನ್ನ ಇದು ಮಾಡ್ಬೋದು, ಬುದ್ಧಿವಂತನ ಮಾಡ್ಬೋದು, ತಿಳಿಗೇಡಿಗಳಾದ್ರೂ ಮಾಡ್ಬೋದು. ಅವನ ಇದು ಮಾಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಭಕ್ತ ಜ್ಞಾನ ಸ್ಮೃತಿ ಅಪೋಹ ನಂಚ. ನಾನೇ ಜ್ಞಾನ, ನಾನೇ ಸ್ಮೃತಿ, ನಾನೇ ಅದನ್ನು ಹೊಗಳಾಡಿಸೋನು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲವನ್ನೂ ಅದನ್ನು ಅನುಭವಿಸ್ತಾನೆ, ಅವನು ಸಂತೋಷ ಕೊಡ್ತಾನೆ. ಅಂದರೆ
ನಮ್ಮನ್ನ ಕೆಲವು ಸಮಯ ಮೂರ್ಖರನ್ನ ಮಾಡೋದಲ್ಲೇ ಒಂದು ಸಂತೋಷ ನಮಗೆ, ಬಹಳ ಸಂತೋಷ. ಮೂರ್ಖರನ್ನ ಮಾಡಿ ಮಾಡಿ ಸಂತೋಷ ಪಡ್ತಾರೆ. ಮಾಡಕ್ಕೇನಿದೆ ಆಲ್ರೆಡಿ ಇದೆ ಅಲ್ಲ. ನನಗೆ ತುಂಬಾ ಅನುಭವ ಆಗ್ತಾ ಇದೆ. ನಾನು ಹೇಳ್ಬೋದೇನೆ, ನಾನು ಮೂಢ ಲೋಕ ಪ್ರಸಿದ್ಧ, ನಿನಗೆ ಗೊತ್ತಿಲ್ಲದೆ ಇನ್ನೂ ನನಗೆ ಯಾಕೆ ಮಾಡ್ತೀಯ, ಏನಾದ್ರು ಮಾಡ್ತಾನೆ, ಏನಾದ್ರು ನಾನು ಮಾಡ್ತೀನಿ ತಪ್ಪಿ ಬಂದ್ಬಿಟ್ರೆ ಅದು ಆಗೋದೇ ಇಲ್ಲ. ಅದು ಅನ್ಕೊಳ್ಳೋದಿಲ್ಲ. ಆದರೆ ಅದೇ ಹೇಳ್ತಾನೆ, ಸ್ಮೃತಿ ಜ್ಞಾನ ಆಗೋ ಅದೇ ಹೇಳ್ತಾನೆ. ತಪ್ಪಿ ನಾನು ಮಾಡ್ತೀನಿ ಬಂದ್ಬಿಡ್ತೇನೆ ಒಂದ್ಸರಿ, ಈ ಥರ ಮಾಡ್ತೇನೆ, ಅದಂದಿನ ಆಗೋದೇ ಇಲ್ಲ. ಅದು ಅವಾಗ ಯೋಗ ಎಲ್ಲದರಲ್ಲೂ ಅದು ಭಗವಂತ ಅನ್ಕೊಂಡಿರ್ತೀವಿ. ಒಂದೊಂದು ಸಲ ನೋಡಿ, ಇದು ಈ ದೇಹ ಕರ್ಮವಾಸನೆಲ್ಲ ಬಂದ್ಬಿಡುತ್ತೆ. ಅವಾಗ ತೋರಿಸ್ಕೊಡ್ತಾನೆ ನಮಗೆ, ನೀನೇ ಯಾಕೆ ಹೇಳೋದು, ನೀನೇ ಮತ್ತೆ ಆಗೋದಿಲ್ಲ, ಮಾಡೋಕ್ಕೆ ಬಿಡೋದಿಲ್ಲ ಅದನ್ನ. ಅದು ಆಟ ಆಡ್ತಾನೆ, ನಮ್ಮ ಸಂತೋಷ. ಆ ನೆಪದಲ್ಲಾದ್ರು ಆಟ ಆಡ್ತಾನೆ ನಮ್ಮ ಜೊತೆಲಿ. ಅದಕ್ಕೆ ಹೇಳ್ತಾನೆ, ಅದನ್ನ ಹೇಳ್ತಾನೆ 18ನೇ ಅಧ್ಯಾಯ ಹೇಳ್ತಾನಲ್ಲ, ಇಲ್ಲ ಹೇಳ್ತಾರೆ ಅವನು 18ನೇ ಹೇಳ್ತಾನೆ, ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಹೇಳ್ತಾನೆ. ಅವನು ಹೇಳ್ತಾನೆ, ಎಲ್ಲ ಇದನ್ನು ನಾನು ಭೂತಗಳನ್ನು ಯಂತ್ರದ ರೀತ ನಾನು ಬ್ರಾಹ್ಮಣ ತಿರುಗಿಸ್ತೀನಿ ಅವ್ರನ್ನ ಅಂತ. ಅದರಲ್ಲಿ ಯಾವ ಇದಿಲ್ಲ ಅದರ ಕಡೆಗೆ. ಆಮೇಲೆ ಇದನ್ನು ಹೇಳ್ತಾರೆ, ಅದಕ್ಕೆ ಆ ಭಗವಂತ ಮಾಯನ್ ಅನ್ನೋದಕ್ಕೆ ಅವನ್ನ ಮಾಯನ್ ಅಂದರೆ ಇಲ್ಲಿ ನಮ್ಮನ್ನ ನಡೆಸುವವನು ಅಂತ. ಅದರಿಂದ ಇದಕ್ಕೆ ಒಳಗೆ ಮಾಮಾಯನ್ ಮಾಧವನ್ ವೈಗುಂಠನ್ ಈಗಿನ್ನೂ ವಿಶೇಷವಾಗಿ ಅದಕ್ಕೆ ಅದರಲ್ಲಿ ಹೇಳ್ತಾರೆ. ಈ ವೈಷ್ಣವ ಇದರಲ್ಲಿ ಬರುತ್ತೆ, ಅದರಲ್ಲಿ ಪುರಾಣದಲ್ಲಿ ಬರುತ್ತೆ. ಅದರಲ್ಲಿ ವೈಷ್ಣವ ಧರ್ಮ ಅಂತ ಒಂದಿದೆ, ಅದರಲ್ಲಿ ಬರುತ್ತೆ, ಅಜ್ಞಾನತೋವ ಜ್ಞಾನತೋವ ವಾಸುದೇವ ಕೀರ್ತನಾಥ್. ಇವನು ವೈಗುಣಂ ಅಂತ ಹೇಳ್ತಿಲ್ಲ, ನಾನು ಒಳ್ಳೇದು ನಡೆಸೋಣ ಅಂತ. ನೀವು ಜ್ಞಾನದಿಂದಲೋ ಬುದ್ಧಿಪೂರ್ವಕವಾಗೋ ಇಲ್ಲ ಅಜ್ಞಾನದಿಂದಲೋ, ಜ್ಞಾನ ತಿಳ್ಕೊಂಡೋ ಇಲ್ಲ ತಿಳ್ಕೊಳ್ಳೋದೇನೋ, ವಾಸುದೇವಸ್ಯ ಕೀರ್ತನಾಥ್. ಒಂದು ಸಲ ವಾಸುದೇವನ ಹೆಸರು ಹೇಳ್ಬಿಟ್ಟು ಅಂದರೆ ತತ್ಸರ್ವಂ ತಿಲತಾಯಾಂತಿ ಶ್ರೇಯಸ್ಥ ಲವಣವತೆ ತೋಯಸ್ಥ ಲವಣವತೆ ಅಂತ. ಅವನು ನಮ್ಮ ಎಲ್ಲ ಪಾಪಗಳನ್ನು ಕರಗಿಸ್ತಾನೆ. ಯಾವ ಥರ ಅಂದರೆ ತೋಯಸ್ಥ ಲವಣವತೆ, ನೀರಿನಲ್ಲಿ ಉಪ್ಪು ಹಾಕಿದ್ರೆ ಹೇಗೆ ಕರಗಿಬಿಡುತ್ತೆ, ಕಾಣೋದಿಲ್ವೋ ಆ ಥರ ಭಗವಂತನ ಒಂದು ಸಲ ನಾವು ಹೇಳ್ಬಿಟ್ಟು ಅವನ ಹೆಸರನ್ನ ಅಜ್ಞಾನದಿಂದ ಹೇಳಿದ್ರು ಪರವಾಗಿಲ್ಲ, ತಿಳಿದು ಹೇಳಿದ್ರು ಪರವಾಗಿಲ್ಲ ನೋಡೋರು. ಇದಕ್ಕೆ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ವೇಷ ಜಾತ. ಅದಕ್ಕೆ ನಶ್ಯಂತೆ ಸಕಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಒಂದು ಸಲ ಆಣೆ ಮಾಡಿ ಹೇಳ್ತೀನಿ ಅಂದ್ಕೊಡು ಅಂತ. ಒಂದು ಸಲ ಹೇಳಿದ್ರೆ ಅದು ಭೇಷಜ. ನಾನು ವೈದ್ಯ ಇದ್ದಾಗೆ ನಮ್ಮ ಎಲ್ಲ ರೋಗಗಳನ್ನು ಅಂತ ನಮ್ಮ ಪಾಪಕರ್ಮಗಳನ್ನು ನಶ್ಯಂತಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇಲ್ಲಿ ಮಾಮಾಯನ್ ಮಾಧವನ್ ವೈಗುಂಠನ್ ಅಂತ ಹೇಳ್ತಾರೆ. ಇಲ್ಲಿ ಮಾಮಾಯನ್ ಅಂದ್ರೆ ಸೌಲಭ್ಯಕ್ಕೆ ಹೇಳ್ತಾರೆ. ಇಲ್ಲಿ ಬಂದು ಸೌಲಭ್ಯವಾಗಿದ್ದಾನೆ, ಸೌಲಭ್ಯವಾಗಿ ಅಂತ. ಮಾಧವನ್ ಅನ್ನೋದು ನಮಗೆ ದಯ. ಇದು ಮಾಧವ ಅಂದರೆ ತಾಯಿಯನ್ನು ಉಳ್ಳವನವನು. ಇಲ್ಲಿ ಮಾಮಾಯನ್ ಅನ್ನೋದು ಸೌಲಭ್ಯ, ಈ ಮಾಧವ ಅನ್ನೋದು ತಾಯಿ ಇರೋದ್ರಿಂದ ಆರ್ದ್ರತೆ, ದಯ. ಆರ್ದ್ರತೆ ಅಂದರೆ ಇದಾಗಿರ್ತಂತ ಮಣಿಗಿರೋದಿಲ್ಲ, ಆರ್ದ್ರತೆ ಅಂತದ್ದು. ಆಮೇಲೆ ವೈಕುಂಠ ಅನ್ನೋದು ಪರತ್ವ. ಇಲ್ಲಿ ಅವ್ರು ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಅಂದರೆ ನಮಗೆ ಸೌಲಭ್ಯವೂ ಬೇಕು, ಪರತ್ವೂ ಬೇಕು. ಯಾವ್ದು ಹೊಂದಿದ್ರು ನಮಗೆ ಪ್ರಯೋಜನ ಇಲ್ಲ, ಎರಡೂ ಬೇಕು. ಆರ್ದ್ರತೆ ಅನ್ನೋದು ಒಂದು ಕೆಟಲಿಸ್ಟ್ ಥರ, ಅದಿಲ್ಲದೆ ಇದ್ದರೆ ಕೆಲಸವೇ ಆಗೋದಿಲ್ಲ. ಆರ್ದ್ರತೆ ಅನ್ನೋದು ತಾಯಿ, ಆ ಮಾಧವ ಅನ್ನೋದು. ಅದಕ್ಕೆ ಯಾಕೆ ಈ 3 ಪದಗಳನ್ನು ಹಾಕೋದು ಅಂತ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಈ 3ನ್ನ ಯಾಕೆ ಹಾಕುತ್ತವಳು, ಮಾಮಾಯನ್ ಹಾಕಿದ್ರು, ಮಾಧವನ್ ಗೋರ್ ಹಾಕೋದಿಲ್ಲ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಪರತ್ವಂ ಸುಲಭತ್ವೇನ ವಿನ ನೈವೋಪಕಾರಕಂ. ಸುಲಭತ್ವಂ ಪರತ್ವೇ ವಿನ ನೈವೋಪಕಾರಕಂ. ಪರತ್ವ ಸುಲಭತ್ವ ಇಲ್ಲದೆ ಇದ್ದರೆ ಯಾವ ಉಪಯೋಗವೂ ಬರೋದಿಲ್ಲ, ಸುಲಭತ್ವ ಪರವತ್ವ ಇದ್ದರೆ ಯಾವ ಉಪಯೋಗವೂ ಬರೋದಿಲ್ಲ. ಈಗ ಪರತ್ವೂ ಬೇಕು, ಸೌಲಭ್ಯವೂ ಬೇಕು. ಈ ಆರ್ದ್ರತೆ ಅನ್ನೋದು ಅದು ಕೆಟಲಿಸ್ಟ್, ಅದೇನು ಅದರಿಂದ ಇರಲೇಬೇಕು ಅದು. ಹಾಗಾಗಿ ಇಲ್ಲಿ ಆ 3ನೇ ಹೇಳಿದ ನಮಗೆ ಮಾಧವ ಮುಖ್ಯವಾದದ್ದು. ಆ ಮಾಮಾಯನ್ನು ಬೇಕು, ವೈಗುಂಠ ಕರ್ಕೊಂಡು ಹೋಗ್ಬೇಕಲ್ಲ ಅವನಲ್ಲಿ. ಅದರಿಂದ 3 ಪದವನ್ನು ಹಾಕೋದು ಅದ್ಭುತವಾಗಿ ಮಾಮಾಯನ್ ಮಾಧವನ್ ವೈಗುಂಠನ್ ಹಾಕಿದ ಪದವು ಹಾಕಿದ್ದೆ. ಅದಕ್ಕೆ 3 ವಿಷಯಗಳನ್ನು ಹೇಳಿದ್ದಾರೆ. ಈ ಮಾಧವ ಅನ್ನೋದು ಇದಕ್ಕೆಲ್ಲ ವೈಕುಂಠ ಅನ್ನೋದಕ್ಕೆ ಅನೇಕ ಹಿಂದೆ ಎಲ್ಲ ವ್ಯಾಖ್ಯಾನ ಹೋಗೋದ್ರಿಂದ ತುಂಬ ಅದಕ್ಕೆ ವಿಷಯ ಹೋಗೋಣ ಅದಕ್ಕೆ. ಆಮೇಲೆ ಇದರಲ್ಲಿ ಏನಪ್ಪ ತೋರಿಸುತ್ತೆ ಅಂದರೆ ಮುಖ್ಯವಾಗಿ ನಾಮಂ ಫಲವನ್ ನವೀನ್ ಅಂತ ಹೇಳ್ತಾರೆ. ನಾಮಂ ಫಲವನ್ ಅಂದರೆ ಭಗವಂತನ ಅನೇಕ ನಾಮ, ಎಷ್ಟೋ ಸಾವಿರಾರು ನಾಮಗಳಿದೆ. ಕೆಲವು ನಾಮಗಳನ್ನಾದರೂ ಹಾಡಿ ನೀವು ಅಂದ್ಬಿಟ್ಟು ಗುರು ಮೇಲಾದ್ರೂ ನಮ್ಮಾಯವಾರು ಎಲ್ಲರಿಗಿಂತ ಸೌಲಭ್ಯ. ಒಂದು ಆಯಸ್ಸಾದೋ ಹೇಳಿ ಅಂತಂದರು, ಆಂಡಾಡೋ ಕೆಲವು ಹೇಳಿದ್ರು, ತಿರುಮಂಗೆಯವರು 1000 ಹೇಳಿ ನಿಮ್ಗೆ ಏನು ಕಷ್ಟನ ಅಂತ ಅವ್ರು ಹೇಳಿದ್ರು. ಆ ಥರ ಇಲ್ಲಿ ಇವರು ಕೆಲವು ಹೆಸರು ನಾಮಗಳನ್ನು ಹೇಳಿ ನಾಮಂ ಫಲವಂ ಅಂದರೆ ನವೀನ್ನೇ. ಭಗವಂತನಲ್ಲಿ ನಮಸ್ಕಾರ, ನವೀನ್ ಅಂತ ನಮಸ್ಕಾರ ಅಂದರೆ ಶರಣಾಗುತ್ತೀನಿ ಅದು. ಆವಾಗ ನಮ್ಮ ಪೂಜೆ ಆಗುತ್ತೆ ಅಂತಂದರು. ಇದರಲ್ಲಿ ಮುಖ್ಯವಾಗಿ ಭೂಮಾ ವಿದ್ಯೆಯನ್ನು
ಭೂಮಿಯೋ ಅಂಗಿಂಚೆಗಳೋ ಆನಂದರೋ ಅನ್ಬೇಕಾದಂದ್ರೆ ಒಂದು ಭೂಮಾ ವಿದ್ಯೆ ಜೊತೆ ಇದರಲ್ಲಿ ತೋರಿಸ್ಕೊಡ್ತಾರೆ. ಯಾಕೆಂದ್ರೆ ಭೂಮಾ ವಿದ್ಯೆ ಅನ್ನೋದು ಅದಕ್ಕೆ ನಾರದರು ಎಂಥ ಬ್ರಹ್ಮರ್ಷಿಯವರು, ಅವರು ಸನತ್ಕುಮಾರ್ ಕೈಗೆ ಹೋಗ್ತಾರೆ. ನಾನು ಅಷ್ಟಾಗಿ ಯಾವಾಗಲೂ 24 ಗಂಟೆ ನಾರಾಯಣ ಹೆಸರನ್ನೇ ಹೇಳ್ತಿರೋರು, ಭಗವಂತನ ಸಂಶ್ಲೇಷ ಉಳ್ಳವರು. ಆದರೂ ಅವ್ರು ಹೋಗ್ತಾರೆ, ಯಾಕೋ ನನಗೆ ಆತ್ಮಜ್ಞಾನ ಬಂದಿಲ್ಲ, ನನಗೆ ಮನಸ್ಸನ್ನಿಸ್ತಿದೆ, ನನಗೆ ಆತ್ಮಜ್ಞಾನ ಇನ್ನೂ ಇಷ್ಟಿದ್ರೂ ನನಗೆ ಬಂದಿಲ್ಲ. ಹೇಳ್ತಾರೆ 64 ವಿದ್ಯೆ ತಿಳ್ಕೊಂಡಿದ್ದೀನಿ, ಎಲ್ಲ ವೇದವನ್ನು ಅಂಗಗಳಿಂದ ಎಲ್ಲನ ಹೇಳ್ಕೊಂಡ್ಬರ್ತಾರೆ, ಎಲ್ಲವನ್ನು ತಿಳ್ಕೊಂಡಿದ್ದೀನಿ. ಆದರೆ ಎಲ್ಲ ಓದಿದ್ರು ಯಾಕೋ ನನಗೆ ಭಗವಂತನ ಇದೆಯಲ್ಲ ಅದು ನನಗೆ ಪರತ್ವ ಇನ್ನೂ ನನ್ನ ಮನಸ್ಸಲ್ಲಿ ಇದಾಗಲಿಲ್ಲ. ಅದನ್ನು ನೀವು ಉಪದೇಶ ಮಾಡಿ ಅಂತ ನಾರದರು ಬಂದು ಸನತ್ಕುಮಾರ್ ಹತ್ರ ಕೇಳ್ತಾರೆ. ಆಗ ಸನತ್ಕುಮಾರ್ ಅವರು ಉಪದೇಶ ಮಾಡ್ಕೊಂಡ್ಬರ್ತಾರೆ. ಭೂಮಾ ಅಂದರೆ ಅತಿ ದೊಡ್ಡದು ಅಂದ್ಬಿಟ್ಟು ಅಂತ, ದೊಡ್ಡದವರಿಗೆ ಭೂಮಾ ಅಂತ. ಭೂಮಾ ಅಂತ ನಿಮಗೆಲ್ಲ ಭೂಮಾ ಊಟದೆಲ್ಲ ಜ್ಞಾಪಕ ಇದೆ, ಭೂಮದೆಲ್ಲ ಹೇಳ್ತಾರಲ್ಲ, ಆಗ ದೊಡ್ಡ ಎಲೆಗೆ ಅದು ಭೂಮಾ ಅಂತ. ಇಲ್ಲಿ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಅವರು ಒಂದೊಂದು ವಾಕ್ ಬಗ್ಗೆ ಹೇಳ್ತಾರೆ. ವಾಕೆ ಅತಿ ದೊಡ್ಡದು, ವಾಕಿಂದಾನೆ ಹಾಡ್ತೀವಿ ಮಾಡ್ತೀವಿ ಅಂದ್ಬಿಟ್ಟು ಒಂದೊಂದು ತುಂಬ ಬರುತ್ತೆ. ಅದು ತುಂಬ ಅದು 1-2 ಕ್ಲಾಸಲ್ಲಿ ಹೇಳ್ತಾರೆ. ಭೂಮಾದಿ ಹೇಳ್ಬೇಕಾದ್ರೆ 4-5 ಕ್ಲಾಸ್ ಬೇಕಾದ್ರು, ಅದಕ್ಕೆ ದೊಡ್ಡದು ಅಂತಾರೆ. ಹಾಗಾಗಿ ಹೇಳ್ಬೇಕಾದ್ರೆ ವಾಕ್ ದೊಡ್ಡದು ಅಂತಿಲ್ಲ, ಇದಕ್ಕಿಂತ ಹೆಚ್ಚಿನದು ಉಂಟಾ ಅಂತ ಕೇಳ್ತಾರೆ. ಇದಕ್ಕಿಂತ ಭೂಮಾ ಇನ್ನೊಂದು ಭೂಮಾ ಉಂಟ ಅಂತ. ವಾಕ್ ಹೇಳಿದ್ರಿ ಇಂಥ ಭೂಮಾ ಅಂತ, ಅದೇ ಥರ ವಾಕ್ಗಿಂತ ಮನಸ್ಸು ಭೂಮಾ ಅಂತ ಹೇಳ್ತಾರೆ. ಆಮೇಲೆ ಪುನಃ ಹೇಳ್ತಾರೆ ಇದಕ್ಕಿಂತ ದೊಡ್ಡ ಉಂಟ ಅಂತಾರೆ. ಹೌದು, ಮನಸ್ಸಿಂದ ಸಂಕಲ್ಪ ಭೂಮಾ, ಅದಕ್ಕಿಂತ ದೊಡ್ಡ. ಹೌದು, ಅದಕ್ಕೆ ಆ ಸಂಕಲ್ಪಕ್ಕಿಂತ ಚಿತ್ತ ಇದೆಯಲ್ಲ ಬುದ್ಧಿ, ಅದು ಭೂಮಾ, ಅದಕ್ಕೆ ದೊಡ್ಡದು. ಅದಕ್ಕಿಂತ ದೊಡ್ಡದು ಅಂತಾರೆ, ಅದಕ್ಕಿಂತ ಧ್ಯಾನ ದೊಡ್ಡದು. ಅದಕ್ಕಿಂತ ಅದೇ ಥರ ಹೇಳ್ಬೋದು, ವಿಜ್ಞಾನ ಹೇಳ್ಬೋದು, ವಿಜ್ಞಾನ ದೊಡ್ಡದು. ಅದಕ್ಕಿಂತ ಅನ್ನ ಅಂದರೆ ಅದು ದೊಡ್ಡದು. ಅದಕ್ಕಿಂತ ಅಪ್ಪು ನೀರು ದೊಡ್ಡದು. ಅದಕ್ಕಿಂತ ತೇಜಸ್ಸು ದೊಡ್ಡದು. ಅದಕ್ಕಿಂತ ಆಕಾಶ ದೊಡ್ಡದು. ಅದಕ್ಕಿಂತ ಆ ಸ್ಮರಣೆ ದೊಡ್ಡದು. ಅದಕ್ಕಿಂತ ಆಶೆ ಇದೆಯಲ್ಲ ಅದು ಆಶಯದ ಅದು ದೊಡ್ಡದು. ಅದಕ್ಕಿಂತ ದೊಡ್ಡದು ಪ್ರಾಣ ಅಂತ ಹೇಳ್ತಾರೆ. ಇಲ್ಲಿ ಬರುವಾಗ ಅವರೇನು ಮಾಡ್ತಾರೆ, ಪ್ರಾಣ ಅಲ್ಲಿವರೆಗೆ ಇದಕ್ಕಿಂತ ಭೂಯ ಇದೆ ಅಂತ ಕೇಳ್ತಾ ಬರ್ತಾರೆ. ಪ್ರಾಣ ಅಂತ ಹೇಳಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಅಂದರೆ ಇದಕ್ಕಿಂತ ಇಲ್ಲ ಅಂತ ಇವರು ತಾವೇ ನಿರ್ಧಾರ ಮಾಡ್ಕೊಳ್ತಾರೆ ತಾರದರು. ಆದರೆ ಅದಕ್ಕಿಂತ ಮೇಲಿದೆ. ಅದರಿಂದ ಅವರು ಆಯ್ತು ಅಂದ್ಬಿಟ್ಟು ಆವಾಗ ಇವರು ಶಿಷ್ಯನ ಮೇಲಿರುವ ಪ್ರೀತಿಯಿಂದ ದಯ ಹೇಳ್ತಾರೆ ಆಚಾರ್ಯರು. ಆಗ ನಾರದ ನಿಲ್ಲಿಸ್ತಾರೆ. ನಾರದರೇ ನಿಂತ್ಕೊಳ್ಳಿ, ಇದಕ್ಕಿಂತ ಮೇಲೆ ಇನ್ನೊಂದಿದೆ, ನೀವು ಕೇಳಿಲ್ಲ ನಾನು ಹೇಳ್ತೀನಿ, ಇದಕ್ಕಿಂತ ಮೇಲೆ ಇನ್ನೊಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೊಂದು ಅತಿವಾದಿತ್ವ ಯಾವುದು ಅಂದರೆ ಪರಮಾರ್ಥ. ಅತಿವಾದ ಅಂದರೆ ವಾದ ಮಾಡುವಲ್ಲ, ಪರಮಾರ್ಥನ ಸತ್ಯವನ್ನ ಅವಲಂಬಿಸಿ ಮಾಡುವನೇ ಅತಿವಾದ ಅಂತ. ಮನನ ಮಾಡಿ ಅರಿವು ನಿರ್ತಾನ, ಅದೇ ಅತಿವಾದ ಅಂದ್ಬಿಟ್ಟು. ಅದು ಯಾರು ಅಂದರೆ ಸಾಕ್ಷಾತ್ ಅಲ್ಲಿದಾನಲ್ಲ ಅವನೇ ಭೂಮಾ. ಅವನು ಅಲ್ಲಿ ಹೋಗ್ತಾನೆ, ಅವನೇ ಭೂಮಾ ಅನ್ನೋನೇ. ಭೂಮಾ ಅಂತ ಭಗವದ್ಗೀತೆ ಇದ್ದವು, ಅವನೇ ಭೂಮಾ ವಿದ್ಯೆ ಅಂತ ಅದಕ್ಕೆ ಬಂದಿರೋದು. ನೀವು ಭೂಯ ಅಂತ ಕೇಳೋದಲ್ಲ, ಭೂಯಕ್ಕಿಂತ ಹೆಚ್ಚು ಭೂಮಾ. ಭೂಯ ಅಂತ ಕೇಳಿದ್ರೆ ಇದಕ್ಕಿಂತ ಮೇಲೆ, ಅದಕ್ಕಿಂತ ಹೆಚ್ಚು ಭೂಮಾ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೋದ್ರೆ ಹೇಗಿರುತ್ತೆ, ಎತ್ತ ನಾಣ್ಯತ್ ಪರಿಸ್ಥಿತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸ ಭೂಮಾ. ಈ ಭೂಮಿಯೋ ನಿತ್ಯವಳು ಅನಂತರು ಅಂತ ಹಾಗೆ ಹಾಳಾಗರು. ನಾಣ್ಯತ್ ಬೇರೆ ಏನು ನೋಡೋದಿಲ್ಲ, ನಾಣ್ಯತ್ ಶೃಣೋತಿ ನಾಣ್ಯತ್ ಬೇರೆ ಏನು ಕೇಳೋದಿಲ್ಲ, ನಾಣ್ಯತ್ ತಿಳಿಯೋದು ವಿಜಾನಾತಿ, ಅದು ಭೂಮಾ. ಒಂದು ವೇಳೆ ಇದು ಇಲ್ಲಿ ಅನ್ನೋದು ಎಲ್ಲಿ ಒಂದು ವೇಳೆ ಕೇಳಿದ್ರೆ ಎತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ, ಅದು ತದಲ್ಪಂ, ಅದು ಅಲ್ಪ. ಭೂಮಾದ ದೊಡ್ಡದಲ್ಲ, ತುಂಬ ಅಲ್ಪವಾದದ್ದು. ಯಾವುದು ಭೂಮವೋ ಯೋಗ ಧೂಮ ತದ್ ಅಮೃತಂ, ಯಾವುದು ಭೂಮವೋ ಅದು ಅಮೃತ, ಅದು ಪರಮಪದ. ಅತ ಇದಲ್ಪಂ ತನ್ ಭತ್ಯಂ, ಯಾವುದು ಅಲ್ಪವೋ ಅದು ಭತ್ಯ ಅಂದರೆ ಇದು ಪ್ರಗತಿ ಮಂಡಲ, ಇದು ಭತ್ಯ ಪ್ರಗತಿ ಮಂಡಲ. ಭೂಮ ಇದು ಅಲ್ಪ, ಅದು ಭೂಮ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕೆ ಅದರಲ್ಲಿ ಹೇಳ್ತಾರೆ, ಅಲ್ಲಿ ಬರ್ತೇ ಅದ್ಭುತ ಕೊಡುತ್ತೆ. ಅಲ್ಲಿ ಹೋದ್ರೆ ಅನ್ಯತ್ ಕರ್ತುಂ ಅನ್ಯತ್ ದೃಷ್ಟಂ ಅನ್ಯಸ್ಪರ್ತುಂ ನ ಶಕ್ಯ ಅಂತ ಸರಿ ಕೊಡುತ್ತೆ. ಅಲ್ಲಿ ಹೋಗ್ರೆ ಬೇರೆ ಏನು ಮಾಡೋದಕ್ಕೂ, ಅನ್ಯತ್ ಏನು ನೋಡೋಕ್ಕೂ ಆಗ ಭಗವಂತನ ಬಿಟ್ಟರೆ ಅನ್ಯತ್ ಕರ್ತುಂ ಅನ್ಯತ್ ದೃಷ್ಟಂ ಅನ್ಯಸ್ಪರ್ತುಂ ಧ್ಯಾನ ಮಾಡೋದಕ್ಕೆ ನ ಶಕ್ಯ. ಬರೀ ಭಗವಂತನ ಮಾತ್ರ ಮಾಡ್ತಾ ಇರ್ತಾನೆ ಅಂತ ಕೊಂಡಾಡ್ತಾರೆ. ಹಾಗಾಗಿ ಇದರಲ್ಲಿ ಭೂಮಾ ವಿದ್ಯೆಯನ್ನು ನಿರ್ದೇಶ ಮಾಡಿ ಆಂಧ್ರದಲ್ಲಿ ಕಡೆಗೆ ಆಮೇಲೆ ಇದರಲ್ಲಿ ಸ್ವಾಪದೇಶದಲ್ಲಿ ಅದನ್ನು ಸ್ವಲ್ಪ ಹೇಳ್ಕೊಂಬಂದೇನೆ. ಈ ತೂಮಡಿ ಮಾಡ ಅನ್ನೋದು ಆಚಾರ್ಯರಿಗೆ ಹೋಲಿಸಿದೆ. ಯಾಕೆಂದ್ರೆ ಆಚಾರ್ಯರು ನೆನ್ನೆ ಹೇಳಿದಂಗೆ ಅವರು ಭಗವಂತನಿಗೆ ಉಪಕಾರ ಮಾಡುವಂಥವರು, ದೋಷವಿಲ್ಲದವರು. ಯಾವುದು ಈಗ ಮೊನ್ನೆ ಹೇಳ್ದಲ್ಲ ಅಲ್ಲಿ ಅವರು ಲಕ್ಷಣ ಸ್ವಾಮಿ ವ್ಯಾಸನ ಜಾಗದಲ್ಲ, ಆದ್ರೆ ಲಕ್ಷಣದವರು ಯಾವ ದೋಷ ಇರುತ್ತೆ ಅವರಿಗೆ, ಯಾವುದೂ ಇಲ್ಲ. ಅವರಿಗೆ ಯಾವುದಪ್ಪ ಅಂದರೆ ವೇದಾಂತ ವೇದಾಂಗಗಳು ಶ್ರುತಿ ಇತಿಹಾಸ ಪುರಾಣಗಳೇ ಅವ್ರಿಗೆ ಜ್ಞಾನ, ಅವರಿಗೆ ದೀಪ, ಅವರ ಜ್ಞಾನ ದೀಪ ಎಂಬಂತ ಅವ್ರ ದೀಪ ಇದೆ, ಅವ್ರಿಗೆ ದೀಪ ಇಡೋದಕ್ಕೆ. ಅದಕ್ಕೆ ಅವರು ಚೆನ್ನಾಗಿ ನಿಮಗೆ ಹೇಳ್ತಲ್ಲ, ಅದಕ್ಕೆ ಅವ್ರ ಶ್ಲೋಕ ಹೇಳ್ತಾರೆ, ದೀಪಸ್ತಮೇವ ಜಗತಾಂ ದಯಿತಾ ರುಚಿಸ್ತೆ ದೀರ್ಘಂ ತಮಃ ಪ್ರತಿನಿವರ್ತ್ಯ ವಿಧಂ ಯುವಾಭ್ಯಾಮ್ ಅಂತ ಹೇಳ್ತಾರೆ.
ಅವರು ನೀವು ನಮಗೆ ಜಗತ್ತಲ್ಲಿರೋ ದೀಪದ ಕತ್ತಲೆಯನ್ನು ಹೋಗಲಾಡಿಸಿದ್ರಿಂದ ಯುವಾಭ್ಯಾಮ್ ಜಾಗದಲ್ಲಿ ಆಚಾರ ನಿಂತ್ಕೊಂಡು ಅಷ್ಟೇ ಅದನ್ನು ಆಚಾರ ನಿಂತ್ಕೊಂಡು ಅವರು ಜ್ಞಾನ ದೀಪ ಇದ್ದಂಗೆ ಅಂದ್ಬಿಟ್ಟು ಅಂತ ಅದನ್ನೇ ಆಳ್ವಾರ ಹೇಳ್ಬೇಕು ಹೇಳ್ತಾರಲ್ಲ ಮೊದಲು ಹೇಳ್ತಾರಲ್ಲ ಏತ್ತಿ ಮನಗುತ್ತೆ ಏಳು ಜ್ಞಾನ ವಿಳಕ್ಕೈ ಅಂದ್ಬಿಟ್ಟು ಇವರು ಅನೈತ್ತಂ ಮಾತಿನವರಕ್ಕೆ ಅವರು ಕೈಮಾರು ಮಾಯನಂ ಜ್ಞಾನ ಇಲ್ಲ ಅಂತ ಇದು ಅಧಿಕಾರ ಸಂಘದಲ್ಲಿ ಆ 3 ಆಳ್ವಾರ ಬಂದು ಹೇಳ್ತಾರೆ. ಮೊದಲು ಒಬ್ಬರು ಜ್ಞಾನ ಚೂಡೋರು ಹೇಳಿದ್ರು, ಈ ಸುಡೋದಿಲ್ಲ ಕೇಳ್ತೀನಿ ಏನಂತ ದೀಪ ಹಚ್ತಾರಲ್ಲ ಅದನ್ನ ಹೇಳ್ತಾರೆ. ಆಚಾರ್ಯರು ಏತ್ತಿ ಮನಂತೆ ಯಾವುದೇ ನಮ್ಮ ದೇವ ಹಚ್ತಾನೆ ಯಾವ ದೀಪ ಜ್ಞಾನ ವಿಳಕ್ಕೈ ನಮ್ಮ ಜ್ಞಾನ ದೀಪವನ್ನು ಆಚಾರ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಇರುಳನೈತು ಮಾತಿನವರ್ಗೆ ನಮ್ಮ ಕತ್ತೆಲ್ಲ ಹೋಗ್ಲಾಡ್ತಾರಲ್ಲ ಇವರಿಗೆ ಅವರು ಕೈಮಾರು ಅಂತ ಪತ್ಯುಪಕಾರ ಆ ಪತ್ಯುಪಕಾರ ಮಾಯನೂ ಕಾಣಗಿಲ್ಲ ಆ ಭಗವಂತನಿಗೂ ಗೊತ್ತಿರುವಂಥ ಏನು ಆಚಾರ್ಯ ಪ್ರತಿಭೆ ಮಾಡ್ಬೋದು ಅಂತ. ಅದಕ್ಕೆ ಇನ್ನೊಂದು ಅದೆಲ್ಲ ಇನ್ನೂ ಹೇಳ್ತಾರೆ ಅರುಳತ್ತ ಶಿಂದೈನಾಲ್ ಅಯ್ಯ ವಿಳಕ್ಕೆ ಎತ್ತಿದ್ದಾರೆ ಅಂತ. ಅವರು ನಮ್ಮ ಇದ್ರ ಮೇಲೆ ನಮ್ಮ ಬೇರೆ ಇರುವಂಥ ಕರುಣೆಯಿಂದ ಹೇಳಿದೆ ಎಂಥ ದೀಪ ಇದು ಆರದೇ ಇರೋ ದೀಪ ಅಯ್ಯ ವಿಳಕ್ಕೆ ಆರದೇ ಇರೋ ದೀಪ ಇದು ಸಂಪ್ರದಾಯ ದೀಪವನ್ನು ಆಚಾರ್ಯ ಹಚ್ಚಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಯಾತಕ್ಕೆ ಅಂದರೆ ಅವರು ನಾವು ಆಚಾರ್ಯರು ಏನು ಮಾಡ್ತಾರಂತೆ ನಮ್ಮ ಸಾಧಾರಣ ಇದು ನಮ್ಮ ನಮ್ಮ ಹಿಂದಿನ ಭಾಷೆಗಳಲ್ಲ ಕೋಹಿನಾರೇ ಕೋಹಮನ್ ಕಾಗ್ತಾ ಇರ್ಬೋದು ಅಂತ ನಮ್ದು ಜನ ಇದೆ ನಮಗೆ ಹೇಳ್ದಂಗೆ ಇರ್ತದೆ ಅದು ಪುಣ್ಯಶ್ಚ ಫಲಂ ಇಚ್ಛತಿ ಪುಣ್ಯ ಪುಣ್ಯಂ ಲೇಚ್ಛಂತಿ ಮಾನವ ಮನುಷ್ಯರು ಪುಣ್ಯದ ಫಲ ಬೇಕು ಆದರೆ ಪುಣ್ಯದ ಕೆಲಸವನ್ನು ಮಾಡೋದಿಲ್ಲ. ಪುಣ್ಯಂನ ಇಚ್ಛೆ ಪುಣ್ಯದ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಆದರೆ ಪುಣ್ಯದ ಫಲ ಬೇಕು. ಅದೇ ಥರ ಪಾಪಶ್ಚ ಫಲನ್ಯ ಇಚ್ಛತಿ ಪಾಪಂ ಕುರುವಂತಿ ಯತ್ನತಃ ಪಾಪದ ಫಲ ಬೇಡ ಪಾಪ ಬೇಡ ಅವರಿಗೆ ಆದರೆ ಪ್ರಯತ್ನಪೂರ್ವಕವಾಗಿ ಬರೀ ಪಾಪವನ್ನೇ ಮಾಡ್ತಾ ಇರ್ತೀವಿ ಅದು. ಆದರೆ ಅದನ್ನು ಆಚಾರ್ಯರು ದೀಪವಾಗಿದ್ದು ಇದನ್ನು ಇದು ಮಾಡ್ತಾರೆ ಬದಲಾಯಿಸ್ತಾರೆ. ನಮಗೆ ಪುಣ್ಯ ಕೆಲಸವನ್ನು ಮಾಡಿ ಪುಣ್ಯದ ಫಲವನ್ನು ಅಪೇಕ್ಷಿಸಬೇಡಿ, ಪಾಪ ಕೆಲಸವನ್ನು ಮಾಡಲೇಬೇಡಿ ನೀವು, ಅವಾಗ ಪಾಪ ಕರ್ಮ ನಿಮಗೆ ಅಂಟೋದೇ ಇಲ್ಲ ಇದೆಲ್ಲ ಮಾಡಿದ್ರೆ ಅಂತ ಅದನ್ನು ಇದು ಮಾಡ್ತಾರಂತೆ. ಆಚಾರ್ಯರನ್ನು ಕೊಡುವಂತಹ ನವರತ್ನ ಹೇಳ್ತಾರೆ ಆ 9 ಪಾದ ಹೇಳ್ತಾರೆ. ಅದಕ್ಕೆ ಶ್ರವಣಂ ಕೀರ್ತನಂ ಹೇಳ್ತಾರೆ, ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಕಡೆಗೆ ಕೊಡುವಂಥ ಅತ್ಯಂತ ನವರತ್ನ ಅಂದರೆ ಸತ್ಯಂ ಆತ್ಮನಿವೇದನ ಭಗವಂತನ ಶರಣಾರ್ಥಿ ಮಾಡಿಸ್ತಾರಲ್ಲ ಇದು ಅದು ಮಾಡ್ತಾರಂತೆ. ಆಚಾರ್ಯರ ಥರ ಅದೇ ಥರ ಇರುತ್ತೆ, ಕಾಲಕ್ಕೆ ತಕ್ಕಂತೆ ಇರ್ತಾರೆ. ಮೂಕರಾಗಿರುತ್ತೆ, ಕಿವುಡರಾಗಿರುತ್ತಂತೆ, ಹುಚ್ಚರಾಗಿರ್ತಾರಂತೆ. ಯಾರು ದೂಷಣೆ ಮಾಡಿದ್ರೆ ಆಗ ಇವರು ಇನ್ನೊಬ್ಬನಂತ ಹೇಳಿ ಇವರು ಮಾತಾಡಕ್ಕೆ ದೂಷಿರಂತೆ. ಯಾರಾದ್ರೂ ಇವ್ರನ್ನ ದೋಷ ಮಾಡಿದ್ರೆ ಕೈ ಇನ್ನೊಬ್ಬರನ್ನ ಭಾಗವತರನ್ನ ಮಾಡಿದ್ರೆ ಕಿವಿ ಮುಚ್ಕೊಳ್ತಾರೆ, ಕಿವುಡ ಥರ ಇರ್ತಾರಂತೆ. ಭಗವಂತನ ಧ್ಯಾನದಲ್ಲಿ ಹೇಳಬೇಕಾದ್ರೆ ಹುಚ್ಚರಾಗ್ಬಿಡ್ತಾರಂತೆ ಅವರು. ಭಗವಂತನ ವರ್ಣನೆ ಮಾಡುವಾಗ ಮಾಯವಾರ ಎಲ್ಲವೇ 6 ತಿಂಗಳು ಹಾಗೆ ಜ್ಞಾನ ತಪ್ಪಿ ಹೋಗ್ಬಿಟ್ರು ಅಂದ್ಬಿಟ್ಟು ಅಂತ ಗುರು ತಾಯಿಗಳಂತೆ ಭಾಷೆಗಾರ ಹೇಳಿ ಕಳಿಸೋಂತೆ. ಗುರು ತಾಯಿಗೆ ಆಚಾರ್ಯರಿಗೆ ಹೇಳ್ತಿರ್ಲಿಲ್ಲ ಅದು ನನಗೆ ಇದೊಂದಿಲ್ಲ. ಇವ್ರಿಗೆ ಆಸೆ ಬಾಬು ಕೇಳ್ಬೇಕು, ಅದಕ್ಕೆ ಕಳಿಸೋರಂತೆ. ಏನು ಹೇಳ್ತಾನೆ ಕೇಳ್ಕೊಂಬ ಅಂತ ಹೋಗ್ಬಿಟ್ಟು ಏನು ಹೇಳ್ತಾರೆ ಒಂದು ಭಾಷೆ ಹೇಳೋ ಹಾಗೆ ಮೂರ್ಛೆ ಹೋಗ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಹೋಗ್ತಿದ್ದಾರೆ. ಮೂರ್ಛೆ ಹೋಗ್ಬಿಟ್ರು ಏನು ಹೇಳಿದ್ರು ಹಾಗೆ ಆಚಾರ್ಯರು ಆ ಥರ ಇರ್ತಾರೆ ಅಂದ್ಬಿಟ್ಟು ಅವ್ರನ್ನ ಹೇಳಿದ್ರು. ಇದರಲ್ಲಿ ಇದನ್ನು ತಿರುಮೈಷಾರವನ್ನು ಇದರಲ್ಲಿ ಹೇಳಿರ್ತಾರೆ. ಯಾಕೆ ತಿರುಮೈಷಾರನ್ನ ಹೇಳಿದೆ ಅಂತಂದರೆ ತಿರುಮೈಷಾಯವರು ಇದೇ ಥರ ಇದ್ದರು. ಅವರು ಮೂಕರಾಗಿ ಬದಿರರಾಗಿ ಅವ್ರು ಯಾವಾಗಲೂ ಅದೇ ಥರ ಯಾರು ಇದಕ್ಕೂ ಮಾಡ್ತಿರ್ತಾರಂತೆ. ಅವರಿಗೆ ಒಂದು ಸಲ ಅವರು ಯಾವಾಗಲೂ ತೀರ್ಪು ಇದರಲ್ಲೇ ಇದ್ದರು. ಅವರು ಕುಂಭಕೋಣದಲ್ಲೇ ಅವರು ಇದ್ದವರು. ಅವರು ಕುಂಭಕೋಣ ಇದ್ದರೆ ಒಂದು ಸಲ ಇದಕ್ಕೆ ಬರ್ತಾರೆ, ತಿರುಪುಲಿಯವರು ಅನ್ನೋ ಜಾಗಕ್ಕೆ ಬರ್ತಾರೆ. ಅವರು ತಿರುಪತಿಯವರು ಜಾಗಕ್ಕೆ ಬಂದಾಗ ಅವರು ಅವಾಗ ಅವರು ಗೊತ್ತಾಗ್ತದೆ ವೇದ ಹೇಳ್ತಾ ಇರ್ತಾರೆ. ಎಲ್ಲರೂ ವೇದ ಹೋಗ್ತಾರೆ, ಇವರು ನೋಡಿ ಇವ್ರ ವೇಷವನ್ನು ನೋಡಿ ಇವ್ರು ಯಾರೋ ಇದಾಗಿದೆ ಅಂದ್ಬಿಟ್ಟು ನಿಲ್ಲಿಸ್ಕೊಡ್ತಾನೆ ವೇದವನ್ನು ಹೇಳೋದು. ಇವರು ಹಾಗೆ ತನ್ನ ಪಾಡಿಗೆ ದಾಟ್ಕೊಂಡು ಹೋಗ್ತಾರೆ. ಅವ್ರಿಗೆ ಎಲ್ಲೇ ನಿಲ್ಲಿಸದೆ ಅಂತ ಅವ್ರಿಗೆ ಗೊತ್ತಾಗಲಿ ಇದು ಆ್ಯಕ್ಚುಲಿ ನಡೆದಿದ್ದಂಥ ವಿಷಯ ಇದು ಯಾವ ಉಪೇಕ್ಷಗಳಿದೆ. ಆವಾಗ ಅವರು ಇದು ಮಾಡ್ತಾರಂತೆ. ಅವರು ಹೋದಾಗ ಆಗ ಇವರಿಗೆ ಎಲ್ಲಿ ನಿಲ್ಲಿಸದೆ ಗೊತ್ತಾಗಲ್ಲ. ಅಷ್ಟು ಜನ ಇದ್ದಾರೆ, ಎಲ್ಲ ವಾಚವೇದಿಗಳು. ಅವಾಗೆಲ್ಲ ಒಬ್ಬರು ಹಿರಿಯರೊಬ್ಬರು ಇದ್ದಾರಂತೆ. ಅವರು ಸ್ವಲ್ಪ ಬರೀ ವೇದವನ್ನೆಲ್ಲ ವೇದಾಂತ ಜ್ಞಾನ ತಿಳ್ಕೊಂಡವರು. ಅವರು ಯಾರೋ ಹೋದನ್ನು ನಿಲ್ಲಿಸ್ಬಿಟ್ರಲ್ಲ ಅವ್ರಿಗೆ ಸ್ವಲ್ಪ ಅವ್ರನ್ನ ನೋಡಿದ್ರೆ ಮಹಾಜ್ಞಾನಿಯಾಗಿದ್ದರು. ನೀವು ಅಪಚಾರ ಮಾಡಿದ್ರಿ, ಅದಕ್ಕೆ ನಿಮಗೆ ಭಗವಂತ ಅನ್ನಿಸಿಲ್ಲ, ಇವಾಗ ಏನು ಮಾಡೋದು ಅವ್ರನ್ನೇ ಹೋಗ್ತೇನೆ ನಾನು ಅಂದ್ಬಿಟ್ಟು ಹೇಳ್ತಾರಂತೆ. ಎಲ್ಲ ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋದಾಗ ಇದು ನಡೆದಿದ್ದು. ಆಗ ಅವರು ಇದೇ ಥರ ಬಂದಿರ್ತಾರೆ. ಅವರು ಏನೂ ಇದಾಗಿಲ್ಲ, ಇವ್ರು ನನಗೆ ಅವಮಾನ ಮಾಡಿದ್ರಿ ಅಂತ ಮುಗಿದ ತೋರಿಸ್ಕೊಳ್ಳಿ ಇದು ಮಾಡಿಲ್ಲ. ಅವ್ರು ಬಂದು ತಪ್ಪಾಯ್ತು ಕ್ಷಮೆ ಕೇಳ್ತಾರೆ. ಆ ಕ್ಷಮೆ ಕೇಳೋದ್ರು ಸಹ ಅವರು ಸುಮ್ಮನೆ ಇರ್ತಾರೆ. ಕಡೆಗೆ ಅವ್ರಿಗೆ ಹೇಳ್ತಾರೆ ಇದ್ದಾರೆ, ನಾವು ಒಂದು ನಿಲ್ಲಿಸ್ಬಿಟ್ವಿ, ಎಲ್ಲ ನಿಲ್ಲಿಸ್ವಿ ಅಂತ ಗೊತ್ತಾಗ್ಲಿಲ್ಲ ಅಂತ.
ಆಗ ಅವರು ಆವಾಗಲೂ ಜವಾಬ್ ಕೊಡುವಂತೆ ಮೂಕರಾಗೇ ಇದ್ದಂತೆ ಅವರು. ಒಂದು ಅಲ್ಲೇ ಆಗ ಭತ್ತ ಅವೆಲ್ಲ ಇದೆಲ್ಲ ಆಗಿದ್ದು ಒಕ್ಕಣೆ ಆಗಿದ್ದು ಕರಿ ಭತ್ತ ಬಿದ್ದಿದ್ದಂತೆ. ಆ ಭತ್ತವನ್ನು ತೆಗೆದು ಆ ಉಗುರಿಂದ ಸೀಳಿದ್ರಂತೆ ಅದು ಭತ್ತವನ್ನು. ಅದಕ್ಕೆ ಎಲ್ಲಿ ಸಿಗುತ್ತೆ ಕೃಷ್ಣಾನಾಂ ಪ್ರೀಹೀಣಾಂ ನಕನಿರ್ಭಿನ್ನಂ ಅಂತ ಬರ್ತಾ ಇದ್ದಾರೆ. ಕೃಷ್ಣಾದ ಕಪ್ಪು ಭತ್ತವನ್ನು ಬೆರಳಿನಿಂದ ಸೀಳು ನಕನಿರ್ಭಿನ್ನ ಸೀಳು ಯಾಗದಲ್ಲಿ ಬರುತ್ತೆ. ಯಾಗದಲ್ಲಿ ಕೆಲವನ್ನ ಕೈಯಿಂದ ಸೀಳಿ ತೆಗಿಬೇಕದನ್ನ ಅಂತ ಅದರಲ್ಲಿ ಬರುತ್ತೆ ಅದು ಬರುವಂಥದ್ದು. ಇವರು ಅದನ್ನು ಬಾಯಿಗೆ ಮಾತಾಡಲಿಲ್ಲ, ಮೂಕರಾಗಿದ್ದರು. ತೆಗೆದು ತಕ್ಷಣ ಅವ್ರು ಗೊತ್ತಾಯ್ತು ಅವರಿಗೆ, ಅವನ ಮುಂದೆ ಕರೀತಾರೆ ಅಂತ ಹೇಳ್ತಾರೆ. ಆಗ ಅವರು ಅಷ್ಟಾಕ್ಷರದಲ್ಲಿ ಮಂತ್ರಮುಗ್ಧರಾಗಿದ್ದಾರೆ. ಅವರು ಅಂಡ್ರನಾನ್ ಪಿರಂದಿಲೆ ಪಿರಂದ ಬಿನ್ ಮರಂದಿಲೆ ಅಂತ ಹೇಳ್ತಾರೆ ಅದರಲ್ಲಿ. ಅಂದರೆ ಈ ಉಪದೇಶ ಮಂತ್ರೋಪದೇಶ ಮುಂಚೆ ನಾವು ಹುಟ್ಟೇ ಅಲ್ಲ, ಅದು ಈಗ ಹುಟ್ಟಿದ್ದೀನಿ, ಪಿರಂದ ಬಿನ್ ಇನ್ನು ನಾನು ನನ್ನ ಹುಟ್ಟನ್ನು ಮರೆಯೋದಿಲ್ಲ ಅಂತ ಅವರು ಇದನ್ನು ಹೇಳುವಂಥದಕ್ಕೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಅದಕ್ಕೆ, ಎಟ್ಟಿನೋಡು ಇರಂಡಂ ಕೈಟ್ಟಿನಾಲ್ ಮನಂದನೆ ಕಟ್ಟಿ ಬೀಡಿಲಾದ ರೈತ ಕಾಲದಲ್ಲಿ ಇನ್ಬಮಾಹುವ ಅಂತ ಅವರು ಹೇಳ್ತಾರೆ. ಅವಿಚ್ಛಿನ್ನವಾದ ಎಟ್ಟಿನೋಡು ಎಟ್ಟಂತ ಮೂಲ ಮಂತ್ರ, ಎರಡು ದ್ವಯ. ಅದರಿಂದ ನನ್ನ ಮನಸ್ಸನ್ನು ಕಟ್ಟಾಗಿದೆ, ಸ್ತಬ್ಧ ಅಂತ ಹೇಳ್ತಾರೆ, ಸ್ತಬ್ಧರಾಗಿದ್ರು ಅಂತ ಹೇಳ್ತಾರೆ ಅದಕ್ಕೆ. ಅದು ಹಾಗಾಗಿ ಅದನ್ನೂ ಸಹ ಕೊಂಡೋಗ್ತಾರೆ ಅವರು. ಅವರಿಗೆ ಅತ್ಯಂತ ನೋಡಿದ್ರೆ ಭಗವಂತ ಅವ್ರು ಹೇಳ್ತಾ ಅಂತ ಕೇಳ್ತಾ ಇದ್ದ, ಶಿಷ್ಯನಾಗಿದ್ದಂತೆ ಅವರಿಗೆ, ಪುತ್ರನಾಗಿ ಶಿಷ್ಯ. ಇವರಲ್ಲ, ಅವರು ಭಗವಂತ ಇವರಿಗೆ ಪುತ್ರ ಶಿಷ್ಯ. ಹೇಳೋದು ಹೇಳೋನು, ಬಾವನ್ ಬರೋನು. ಹಾಗೆ ನಿತ್ಯ ಸುತ್ತುಂಬ ಅಂದರೆ ತನ್ನ ಹಾಸಿಗೆಯನ್ನು ಸುತ್ತಕೊಂಡು ಹಿಂದೆ ಬರ್ತಾ ಇದ್ದಂತ. ಆ ಥರ ಇವರು ಭಗವಂತನ ಅಂತ ಇದ್ದರೂ ಸಹ ಮೂಕರಾಗಿ, ಇವರು ಅಷ್ಟು ಹಿಂದೆ ಮಾಡಿದ್ರು ಕಿವಿ ಮೇಲೆ ಹಾಕೊಂಡಿಲ್ಲ. ಮತ್ತೆ ಬಂದಾಗ ಯಾಕೇನು ಕೇಳಲಿಲ್ಲ, ಅವ್ರ ತ ಮೂಕರಾಗೇ ಇದ್ದರು. ಯಾಕೆಂದರೆ ವೇದವನ್ನು ಹೇಳಬಾರ್ದು ಅವರು, ಚತುರ್ಥವರ್ಣಗಳನ್ನು ಬಾಯ್ಬಿಟ್ಟು ಹೇಳಬಾರ್ದು ವೇದವನ್ನು. ಅವರು ಚತುರ್ವರ್ಣದವರಲ್ಲ, ಚತುರ್ವರ್ಣದಲ್ಲಿ ಬೆಳೆದ್ರು ಅವರು ಭಾರ್ಗವರೇ ಅವರು. ಇಲ್ಲಿ ಅದನ್ನು ಹೇಳ್ತಾರೆ, ಅದೊಂದು ಇದೆಲ್ಲ ಸ್ವಾಧ್ಯಾಯ ಹೇಳ್ಬೇಕಾದ್ರೆ ಇವಳು ಭಾರ್ಗವಿ, ಇವಳ ಮಾಮನ ಮಗಳೇ ಇರಬೇಕಾದ್ರೆ ತಿರುಮೇಶರು ಅವಳಿಗೆ ಅದೇ ಆಗಬೇಕು. ಇವಳು ಕ್ಷೀರ ಸಮುದ್ರದಲ್ಲಿ, ಇವಳು ಭೃಗುಪುತ್ರಿ, ಇವರು ಭೃಗುಪುತ್ರರು, ಅವರ ವಂಶದಲ್ಲೇ ಬಂದವರು. ಅದರಿಂದ ಭಾರ್ಗವಿ, ಇವರು ಭಾರ್ಗವ, ಅದೇ ಅಷ್ಟೇ ವ್ಯತ್ಯಾಸ. ಅವಳು ಭಾರ್ಗವಿ, ಇವರು ಭಾರ್ಗವ. ಅದು ಕೂಡ ಮಾಮನ ಮಗಳ ಸಂಬಂಧವನ್ನು ಹೇಳಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಇದು ನಿರ್ಮೈಷಾಯವಾದನ್ನೇ ನಿರ್ದೇಶ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವಾಗಲೂ ಆ ಥರ ಇತ್ತು ಅಂತ ಅದನ್ನು ಹೇಳ್ತಾರೆ. ಹಾಗಾಗಿ ಈ ಭಾಷೆಯಲ್ಲಿ ಅದ್ಭುತವಾಗಿ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಸುಮಾರು ಅದನ್ನು ಹೇಳ್ತಾ ಸಮಯ ಆಯಿತು, ನಿಲ್ಲಿಸ್ಕೊಳ್ತೀನಿ. ಹೇಳ್ತಾ ಇದ್ದರೆ ಸುಮಾರು ಅದರಲ್ಲಿ ಅನೇಕ ಇನ್ನೂ ಅಂಶಗಳೆಲ್ಲ ಇದೆ. ಸಾಕು, ಇದರಲ್ಲಿ ನಿಲ್ಲಿಸ್ಕೊಂಡು ಭಗವಂತ ಶತಮಕಮಣಿನೀವ ಚಾರುಲಂಹಾರಹಸ್ತಾಸ್ತನಭರನೈಲಾಂಗಿ ಸಾಂದ್ರವತ್ಸಲ್ಯ ಸಿಂಧು ಅನಗರೀತಾಭಿಸರ್ಗಿರ ಕೃಷ್ಣನಾಥ ಶಿರಸದೃತಿಗೋದ ವಿಷ್ಣುವಿಸ್ತಾತ್ಮಜಾನ ವೇಯಪುಳಿ ವಿಳ್ಳಿ ಪುತ್ತೂರಾಡಿಪೂರಂ ಮೇಲ್ಮೇಲಂ ವಿಹಗ್ರಂಥ ವಿಷ್ಣುಚಿತ್ತಂತೂಯ ತಿರುಮಾಳಾಯಿ ಬಂದೆ ಅರಂಗನಾರ್ಗಪುರಾಯಿ ಮಾಲೆ ಮುಡಿಸೂಡಿ ಕೊಡುತ್ತಮಾನದೆ ನೇಯமுடந்திருப்பாவை காட்டாரையும் நீயுரைத்த கையொரு திங்களுப்பாமானதை ஆழப்புழல் நூறுடன் 43 அன்பனை அடியேனுக்கு அருள் செய்வீயே திருப்பாடி மூலத்தில் சரத்தில் நாளாடியே திருப்பாவை முத்தம் செல்வனாடியே பிள்ளைவாழே பெரும்பூர் மாமனிக்கு பின்னாடாழ்வாழியே 143 வைத்தாழ்வாழியே உயர்ந்தாழ்வாழியே வருவாரும் திருமல்லி வடநாழ்வாழியே பண்டுவை நகர்கோதல்